ಶಾಲೋಮ್ ಅಂತ ಹೇಳ್ರಿ. ಶಾಲೋಮ್ ಅಂದರೆ ನಿಮ್ಮ ಸಮಾಧಾನವಾಗಲಿ ಮತ್ತು ಶುಭವಾಗಲಿ, ಆರೋಗ್ಯ ಭಾಗ್ಯಲಿ ಎಂಬುದಾಗಿ ಹೆಸರಿಂದ ಅರ್ಥವಾಗಿದೆ. ಅದಕ್ಕೆ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ಎರಡನೇದು ನಿಮ್ಮವರ ವಿಷಯವಾಗಿ ಮತ್ತು ನಿಮ್ಮ ಕುಟುಂಬ ವಿಷಯವಾಗಿ. ಅದರಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಸೇವೆ ಅಭಿವೃದ್ಧಿ ವಿಷಯ ಕೂಡ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ತಗೊತ್ತನಾಗಿರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ನಮ್ಮ ಆತ್ಮ, ಪ್ರಾಣ, ಶರೀರವೆಲ್ಲ ನಾವು ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೇವರೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತವನ್ನು ಮಾಡುವುದಕ್ಕಾಗಿ ಸಿದ್ಧವಾಗಿದ್ದಾನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರಾರ್ಥಿಸಿ. ಮೌನವಾಗಿರದೆ ಕರ್ತನನ್ನು ಆಶ್ರಯಿಸಿರಿ. ಮೌನವಾಗಿರೋದು ಕರ್ತನ ದೃಷ್ಟಿಯಲ್ಲಿ ಅದು ಸರಿದದೆಲ್ಲ. ಜೀವನದಿಂದ ತುಂಬಿದವರಾಗಿ ನೀವು ಜೀವಿಸಬೇಕೆಂಬುದಾಗಿ ದೇವರ ಉದ್ದೇಶದ ಪ್ರೇರಣೆ. ನಿಮ್ಮ ವಿಷಯ ಪ್ರಾರ್ಥಿಸಿರಿ. ನಿಮಗೇನು ಸಮಸ್ಯೆ, ಕೊರತೆನ, ರೋಗ ವ್ಯಾಧಿನ, ಸಂಕಟನ ಅಥವಾ ಇನ್ನೂ ಏನಾರ ಸಮಸ್ಯೆ ಅಂದರೂ ಕೂಡ ಅದು ಪರಿಹಾರಕ್ಕಾಗಿ ಪ್ರಾರ್ಥಿಸ್ರಿ. ದೇವರೇ ನಿನಗೆ ಮಹಿಮೆ ಆಗ್ಲಿಕ್ಕಾಗ್ತಾನೆ. ಇವತ್ತಿನ ಆರಾಧನೆಯಲ್ಲಿ ನಮ್ಮನ್ನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತಿನ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸು ಕರ್ತಾನೆ. ಕಳೆದ ದಿನ ವಾರಾಡ್ಕೊಂಡು ಇಲ್ಲಿವರೆಗ ಅನೇಕ ವಿಷಯದಲ್ಲಿ ನಾವು ತಪ್ಪು ಮಾಡಿರ್ಬೋದಪ್ಪ ದೇವರೇ, ಅನೇಕ ವಿಷಯದಲ್ಲಿ ಪಾಪ ಮಾಡಿರ್ಬೋದಪ್ಪ ಕರ್ತಾನೆ. ಆದರೆ ಈ ವರ್ಷದ ಒಂದು ಕೊನೆ ತಿಂಗಳಲ್ಲಿದ್ದೇವಪ್ಪ ನಾವು. ನಮಗಾಗಿ ಲೋಕಕ್ಕೆ ನೀನು ಜನಿಸಿ ಬಂದಿದೆ, ನನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಅದಕ್ಕಾಗಿ ನಿನ್ನ ಸನ್ನಿಧಿಯನ್ನು ಮೊರೆಯಿಡ್ತಾ ಕರ್ತಾನೆ. ನನ್ನ ಒಳಗಿರ್ತಕ್ಕಂಥ ಎಲ್ಲ ಥರ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳು ಇರುವುದರ ರೀತಿಯಾಗಿ ದೂರ ಮಾಡು ಕರ್ತಾನೆ. ಶಾಂತಿಯಿಂದ, ಸಮಾಧಾನದಿಂದ, ಸಮೃದ್ಧಿಯಿಂದ, ನೆಮ್ಮದಿ, ಐಕ್ಯತೆಯಿಂದ ನನ್ನನ್ನು, ನಮ್ಮೆಲ್ಲರನ್ನು ತುಂಬಿಸಪ್ಪ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ನನ್ನ ಒಳಗಿರ್ತಕ್ಕಂಥ ಕೈಲಿ ರೋಗ ವ್ಯಾಧಿಗಳು ಕರ್ತಾನೆ, ಇದರಿಂದ ಕೂಡ ಬಿಡುಗಡೆ ಮಾಡಿ ಸ್ವಸ್ಥತೆ ಕೊಟ್ಟು ಒಳ್ಳೆಯ ಕೊಡು ಕರ್ತಾನೆ. ಆತ್ಮಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನನ್ನು ಬಲಪಡಿಸು, ಆರ್ಥಿಕವಾಗಿ ಬಲಪಡಿಸು, ಅದ್ಭುತ ಸೂಚಕ ಕಾರ್ಯಗಳಿಂದ ನನ್ನ ತುಂಬಿಸಪ್ಪ ಕರ್ತಾನೆ. ನನ್ನ ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವಾಗ ನನ್ನ ಬಲಪಡಿಸಿ ಎಂಬುದಾಗಿ ತುಂಬಿಸಲು ನಾವು ಪ್ರಾರ್ಥಿಸ್ತೇವಯ್ಯ. ನಮಗೊಂದು ಚಿಂತೆ, ಸೇವೆ, ಸಭೆ ಅಭಿವೃದ್ಧಿ ಆಗಬೇಕೆಂಬುದಾಗಿ, ಅನೇಕ ಜನ ರಕ್ಷಣೆ ಕೊಡಬೇಕೆಂಬುದಾಗಿ, ಅನೇಕ ಜನರಿಗೆ ಪರಲೋಕಕ್ಕೆ ನಾವು ಒಪ್ಪಿಸಬೇಕೆಂಬುದಾಗಿ, ಅನೇಕ ಜನರ ಮಧ್ಯದಲ್ಲಿ ಬಲವಾಗಿ ಸುವಾರ್ತೆ ನಾವು ಪ್ರಕಟಿಸಬೇಕೆಂಬುದಾಗಿ ನಮ್ಮ ಉದ್ದೇಶದ ಕರ್ತನೆ. ನೀನು ನಮ್ಮನ್ನು ಬಲಪಡಿಸು ಕರ್ತನೆ. ನನ್ನನ್ನು, ನಮ್ಮೆಲ್ಲರನ್ನು ನೀನು ಬಲಪಡಿಸುವುದರೆ ಉತ್ತಮದ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿಮ್ಮ ವಿಷಯಕ್ಕೆ ಪ್ರಾರ್ಥನೆ ಮಾಡಿ. ನಿಮಗೆ ಕೊಟ್ಟಿರ್ತಕ್ಕಂಥ ಅಣ್ಣ ತಮ್ಮರ, ಅಕ್ಕ ತಂಗಿಯರು, ತಾಯಿ ತಂದೆ, ಗಂಡ ಹೆಂಡತಿ, ಯಜಮಾನ್, ಕುಟುಂಬಕ್ಕಾಗಿ ಪ್ರಾರ್ಥಿಸ್ರಿ. ನಿಮ್ಮ ವಿಷಯವನ್ನು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಬಲಪಡಿಸಂತೆ. ಕಡಿಮಗಳಂಥ ರೋಗದಿಂದ, ವ್ಯಾಧಿಯಿಂದ ಅವರು ಬಿದ್ದೋಗಿರ್ಬೋದು. ನಿಮ್ಮವರು ಅವ್ರ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ಪಾಪ, ಶಾಪ, ದ್ರೋಹ, ಅಪರಾಧದಿಂದ ತುಂಬಿದವರಾಗಿದ್ದಿರ್ಬೋದು. ಅವ್ರ ರಕ್ಷಣೆಗಾಗಿ, ಅದರಿಂದ ಬಿಡುಗಡೆಗಾಗಿ ಪ್ರಾರ್ಥಿಸ್ರಿ. ದೇವರೇ ಅವ್ರ ಕಮ್ ಸಂಬಂಧದಲ್ಲಿ ರಕ್ಷಣೆ ಮಾಡದ ಬರಬೇಕೆಂಬುದಾಗಿ ಪ್ರಾರ್ಥಿಸ್ರಿ. ಮಕ್ಕಳ ವಿದ್ಯಾಭ್ಯಾಸ ಕೂಡ ಅದಕ್ಕಾಗಿ ಕೂಡ ಪ್ರಾರ್ಥಿಸ್ರಿ. ನೀವು ಮಕ್ಕಳೇ, ನಿಮ್ಮ ತಾಯಿ ತಂದೆ ಕೆಲಸಕ್ಕಾಗಿ ಪ್ರಾರ್ಥಿಸ್ರಿ. ಯಾವ ಉದ್ಯೋಗ ಮಾಡ್ತಕ್ಕಂಥರಾಗಿದ್ದರೋ ಆ ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ರಿ. ನಿಮ್ಮ ಕುಟುಂಬಸ್ಥರ ವಿಷಯವಾಗಿ ನೀವು ಬಲವಾಗಿ ಪ್ರಾರ್ಥಿಸುವುದಾದರೆ ನೀನು ರಕ್ಷಣೆ ಹೊಂದಿದ್ದಲ್ಲ, ನಿನ್ನ ಕುಟುಂಬ ರಕ್ಷಣೆ ಹೊಂದಿ ಸ್ಪಷ್ಟವಾಗಿ. ನೀನು ಒಳ್ಳೆ ಮಾರ್ಗದಲ್ಲಾಗಿದ್ದೆಲ್ಲ, ನಿನ್ನ ಕುಟುಂಬ ಕೂಡ ಒಳ್ಳೆ ಮಾರ್ಗದಾಗ ಬರುವುದಕ್ಕಾಗಿ ಅವಕಾಶ ಇದೆ. ನಿನ್ನನ್ನು ರಕ್ಷಿಸ್ಕೋ, ನಿನ್ನವರನ್ನು ಕೂಡ ನೀವು ರಕ್ಷಿಸ್ತೀವಿ ಎಂಬುದಾಗಿ ನನಗೂ ನಂಬಿಕೆ ವಿಶ್ವಾಸ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡು. ಅದಕ್ಕಾಗಿ ದೇವರು ನಿನ್ನನ್ನು ಒಂದು ಸಮಯದಲ್ಲಿ ಆರಾಧನೆ ಮಾಡೋದಕ್ಕಾಗಿ, ಸ್ತುತಿಸುವುದಕ್ಕಾಗಿ, ನಿನ್ನ ಕೊಂಡಾಡೋದಕ್ಕಾಗಿ ನಿಲ್ಲಿಸಿ. ನಾನು ಸೋದರ, ನಿಮ್ಮವ್ರು ಯಾರಾದರೂ ಕಡಿಮೆ ಆಗಲಂತ ರೋಗದಲ್ಲಿ ಹಾಸ್ಪಿಟಲ್ ಬಿದ್ದೋಗಿದ್ದಿರ್ಬೋದು. ದೇವರೇ ಆ ರೋಗದಿಂದ ಅವರನ್ನು ಬಿಡುಗಡೆ ಮಾಡಿ ಎಂಬುದಾಗಿ, ಸ್ವಸ್ಥತೆ ಕೊಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಜೀಸಸ್. ಒಂದು ಸತಿ ಯೌವನಸ್ಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಯೌವನಸ್ಥರು ಮೂರ್ಛೆ ಹೋಗ್ತಾ ಇದ್ದಾರೆ.
ಯೌವನಸ್ಥರಿಗೆ ರಕ್ಷಣೆ ಆಗಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೌವನಸ್ಥರು ಹೃದಯಗಳು ಕಟ್ಟಲ್ಪಡಬೇಕೆಂಬುದಾಗಿ, ಯೌವನ ಕುಟುಂಬಗಳು ಕಟ್ಟಲ್ಪಡಬೇಕೆಂಬುದಾಗಿ. ಯೌವನ ಕುಟುಂಬಗಳು ಅನೇಕ ವಿಷಯದಲ್ಲಿ ಹಾಳಾಗ್ತಕ್ಕಂಥವಾಗಿದ್ದಾವೆ. ಹಾಳಾಯ್ತಕ್ಕಂಥ ಪ್ರತಿಯೊಂದು ಆತ್ಮಕ ರಕ್ಷಣೆ ಆಗಬೇಕೆಂಬುದಾಗೆ ದೇವರ ಉದ್ದೇಶದ. ದೇವರು ಅದಕ್ಕಾಗೇ ನನ್ನನ್ನು ನಿನ್ನನ್ನು ನಿರ್ಮಿಸಿದನು ಸೋದರಿ ಸೋದರ. ಥ್ಯಾಂಕ್ ಯು ಜೀಸಸ್. ಯೌವನಸ್ಥರಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಬಲಪಡಿಸಯ್ಯ. ಯೌವನಸ್ಥರಿಗೆ ರಕ್ಷಣೆ ಇಲ್ಲದವ್ರಿಗೆ ರಕ್ಷಣೆ ಕೊಡಪ್ಪ ಕರ್ತನೆ. ಕೋರ್ಟ್ನಲ್ಲಿ ಅನೇಕ ಒಂದು ಕೇಸ್ಗಳಪ್ಪ ಕರ್ತನೆ. ಯೌವನಸ್ಥರದಯ ಡೈವರ್ಸ್ ತೆಗೆದುಕೊಳ್ಳಬಹುದು ವಿಷಯದಲ್ಲಿ ಕೋರ್ಟ್ನಲ್ಲಿ ಕೇಸ್ಗಳಪ್ಪ ಕರ್ತನೆ. ಮದುವೆಯಾಗಿ 2 ತಿಂಗಳು 3 ತಿಂಗಳು ವರ್ಷ 2 ವರ್ಷ 3 ವರ್ಷ 10 ವರ್ಷ ಅಥವಾ ವಯಸ್ಸು ಮೇಲಿದ್ದರೂ ಕೂಡ ಇಂಥ ಸ್ಥಿತಿಗಳಪ್ಪ ದೇವರೇ. ನಾನು ಪ್ರಾರ್ಥಿಸ್ತಾ ಇಂಥವ್ರನ್ನು ನೀನು ಮಾರ್ಪಡಿಸು ಕರ್ತನೆ. ನ್ಯಾಯವಾದಿಗಳು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವ್ರ ಮನಸ್ಸಲ್ಲಿ ದಯ ಹುಟ್ಟಿಸಿ ಕೂಡಿಸಿ ಕೌನ್ಸಿಲಿಂಗ್ ಕೊಟ್ಟು ಸರಿ ಮಾಡುವಾಗ, ಸರಿಪಡಿಸುವಾಗ, ಕುಟುಂಬ ಹೃದಯಗಳು ಕಟ್ಟುವಾಗ ನೀವು ಕೃಪೆ ತೋರಿಸಯ್ಯ. ಮಂಡುತನಕ್ಕೆ ಬಿದ್ದೋಗಿರ್ತಕ್ಕಂಥ ಚೆನ್ನಾಗಿರ್ತಾರೆ ಕರ್ತನೆ, ಆದರೆ ನೀನು ಮಾರ್ಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನೆ, ನಮ್ಮ ಒಂದು ಪ್ರಾರ್ಥನೆಯನ್ನು ಕೇಳ್ತಾ ಇದಕ್ಕಾಗಿ ಸ್ತೋತ್ರ. ಅನೇಕ ಒಂದು ಯೌವನ ಕುಟುಂಬಗಳು ಕಟ್ಟಲ್ಪಡುವ ಹಾಗೆ ಸಹಾಯ ಮಾಡಿದಿ. ಅನೇಕ ಯೌವನಸ್ಥರನ್ನು ನೀನು ರಕ್ಷಿಸಿದಿ. ನಿಮ್ಮ ರೆಕ್ಕೆ ನೆರಳನ್ನು ಆಶ್ರಯಿಸಿಕೊಳ್ಳುವಾಗ ನೀವು ಬಲಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಇನ್ನು ನಿಮ್ಮ ಪ್ರಾರ್ಥನೆ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿ ದೇವರು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸಿ. ಸೇವಕರಿಗಾಗಿ, ಎವೆಂಜಲಿಸ್ಟ್ಗಳಿಗಾಗಿ ಪ್ರಾರ್ಥಿಸಲಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಆಗಲಿ, ಕರ್ತನಿಗೆ ಘನತೆ ಆಗಲಿ. ಒಳ್ಳೆಯ ಸಮಯ, ಸಂದರ್ಭ, ಅವಕಾಶವನ್ನು ಕೊಟ್ಟಿದೆಯಾ? ಈ ಸಮಯ, ಸಂದರ್ಭ, ಅವಕಾಶದಲ್ಲಿ ಕರ್ತನೆ ನಿನ್ನ ಒಂದು ಪಾದ ಸನ್ನಿಧಾನದಲ್ಲಿ ನಾವೆಲ್ಲರಿದ್ದೇವೆ ಕರ್ತನೆ. ಯಾವ ಕೆಲಸದಕ್ಕೆ ಬಾರದಂಥ ನನ್ನನ್ನು, ನಮ್ಮೆಲ್ಲರನ್ನು ದೇವರೇ ಈ ದಿನ ಸ್ತುತಿ ಮಾಡುವಾಗೆ ನಿನ್ನನ್ನು ಕೊಂಡೊಡುವಾಗೆ ಸಹಕರಿಸ ಸ್ತೋತ್ರ. ಅರ್ಹತೆ ಇಲ್ಲದ ನಮ್ಮನ್ನು ಕರ್ತನೆ ಇವತ್ತು ಅರ್ಹತೆ ಉಳ್ಳವರಾಗಿ ನಮ್ಮನ್ನು ಮಾರ್ಪಡಿಸಿ ನಿನ್ನನ್ನು ಸ್ತುತಿಸುವಾಗೆ, ನಿನ್ನ ಆರಾಧಿಸುವಾಗೆ ನಮ್ಮನ್ನು ಬಲಪಡಿಸೋಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತು ಎಷ್ಟು ಮಕ್ಕಳಯ್ಯ ನಿನ್ನ ಒಂದು ಸನ್ನಿಧಾನದಲ್ಲಿ ಯಾವ ಸಮಸ್ಯೆಯಿಂದ, ಭಾರದಿಂದ, ಯಾವ ಸಂಕಟದಿಂದ ಬಂದಿರ್ತಾರೆ ಕರ್ತನೆ. ಆ ಸಮಸ್ಯೆ, ಆ ಭಾರ, ಆ ಸಂಕಟ ಎಲ್ಲವೂ ಮುರಿಯಲ್ಪಡಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯಾವ ಕಾಯಿಲೆ, ರೋಗ, ವ್ಯಾಧಿಗಳಿಂದ ಬಂದಿರ್ತಾರೋ ಕರ್ತನೆ, ಆ ಕಾಯಿಲೆ, ರೋಗ, ವ್ಯಾಧಿಗಳೆಲ್ಲ ಮುರಿಯಲ್ಪಡಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯಾವ ಸೈತನ ಸಕಲ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮ, ಪೀಡಿಸ ಶೋಧಿಸತಕ್ಕಂಥ ಆತ್ಮ, ಹಾನಾಶ ಮಾಡ್ತಕ್ಕಂಥ ಅಂಧಕಾರ, ದೊರೆತನ, ಕಣಿದಾರಿ ಕಾಲದನ್ನು ಶೋಧಿಸತಕ್ಕಂಥ ಆತ್ಮಗಳು ಕರ್ತನೆ ಇಲ್ಲಿ ಯಾರದ್ರ ಒಳಗೆ ಇರುವುದಾದರೆ ಈಗ ಬೆಂಕಿ ಹಾಕಿ ಅವಕ್ಕೆಲ್ಲ ನಾವು ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ನಿಂತ ನಾಶ ಮಾಡಿ ನಿಮ್ಮ ಒಂದು ಪರಿಶುದ್ಧಾತ್ಮ ಶಕ್ತಿಯಿಂದ, ಬಲದಿಂದ, ನಿನ್ನ ಒಂದು ಕೃಪೆ, ಪ್ರಸನ್ನತೆ ತುಂಬಿಸಿ ನಡೆಸ್ತಾ ಬರ್ತೀರಿ ಎಂಬುದಾಗಿ ನಿನ್ನ ಒಂದು ಆಲಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನ ಮಕ್ಕಳಿಗೆ ದೇವರೇ ಮಹಿಮೆಯ ಫಲವನ್ನು ಕಾಣುವಾಗೆ ನೀನು ಸಹಕರಿಸು ಕರ್ತನೆ. ಅರ್ಹತೆ ಇಲ್ಲದವರನ್ನು ಕರ್ತನೆ ಈ ದಿನ ನಿನ್ನ ಒಂದು ಸನ್ನಿಧಾನದಲ್ಲಿ ನಿನ್ನ ಬಲಪಡಿಸು ಕರ್ತನೆ. ಆ ನಿನ್ನ ಮಕ್ಕಳು ದೊಡ್ಡ ಸಾಕ್ಷಿಗಾಗಿ ನಿಲ್ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ನಿನ್ನ ಒಂದು ಪ್ರಸನ್ನತೆ ಮುಖಾಂತರವಾಗಿ ನಿನ್ನ ಬಲಪಡಿಸಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈಗ ನಾವು ನೋಡ್ತಿದ್ದೇವೆ ಕರ್ತನೆ ನಿನ್ನ ಒಂದು ಪರಿಶುದ್ಧಾತ್ಮ ಶಕ್ತಿಯಪ್ಪ ಕರ್ತನೆ. ನಾವು ಕಾಣ್ತಿದ್ದೇವಪ್ಪ ಕರ್ತನೆ ಒಂದು ಮಹಿಮೆಯ ದೇವರೇ. ನಿನ್ನ ಮಕ್ಕಳ ಮೇಲೆ ಕೂಡ ಅದೇ ಒಂದು ಪರಿಶುದ್ಧಾತ್ಮ ಶಕ್ತಿ, ನಿನ್ನ ಒಂದು ಮಹಿಮೆ ಇಳಿದು ಬರಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಒಂದ್ಸತಿ ನಾವು ಚಪ್ಪಲಿ ತಡ್ತಾ ನಾವು ದೇವರಿಗೆ ಸೌಲಭ್ಯ. ಪರಿಶುದ್ಧಾತ್ಮ ದೇವರೇ ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿನಗೆ ಮಾತ್ರ ಘನತೆ ಆಗಲಿ ದೇವರೇ. ನಿನ್ನ ಒಂದು ಅದ್ಭುತ ಶಕ್ತಿಯಿಂದ, ನಿನ್ನ ಒಂದು ಅದ್ಭುತ ಸಾಮರ್ಥ್ಯದಿಂದ ತುಂಬಿಸಪ್ಪ ಕರ್ತನೆ. ಅಯ್ಯ ಆಕಾಶದಿಂದ ಬೆಂಕಿ ಇಳಿದ್ಬೇಕಪ್ಪ ಕರ್ತನೆ. ಆ ಬೆಂಕಿಯಿಂದ ಅಂಧಕಾರ, ದೊರೆತನ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಪೀಡಿಸೋಸ್ತಕ್ಕಂಥ ಆತ್ಮ, ಹಾಳ್ನಾಶ ಮಾಡ್ತಕ್ಕಂಥ ಆತ್ಮಗಳು ನಾವು ಸುಟ್ಟಾಕ್ತು ನಂತರ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಓ ದಿಕ್ಕಲರ ಬರ 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 ಬರ, ಓ ಶಿಖರ ಬರ 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 ಬರ. ಬೆಂಕಿನ ಎಲ್ಲ ಅಂಧಕಾರ, ಬಾನಮತಿ, ದುಷ್ಟ ಶಕ್ತಿ, ಮಾಟ ಮಂತ್ರ ಶಕ್ತಿ ನಾವು ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಪ್ಪ ಕರ್ತನೆ. ಕಾಯಿಲೆ, ರೋಗ, ವ್ಯಾಧಿಗಳ ಮೇಲೆ ನಾವು ಬೆಂಕಿ ಹಾಕ್ತೇವೆ ಕರ್ತನೆ. ಅವೆಲ್ಲ ಶರೀರದಲ್ಲಿ ಸುಟ್ಟೋಗ್ಬೇಕಪ್ಪ ಕರ್ತನೆ. ಯಾರ ಶರೀರಗಳಿಲ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಶರೀರ ದೇವರೇ ಮಕ್ಕಳನ್ನ ಅವಮಾನ ಮಾಡಿದಿರುವ ದೇವರೇ ಇವತ್ತು
ಬಹುಮಾನ ನಿನ್ನ ಮಕ್ಕಳು ಸಿಗಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಓ ಶಿಖರ ಬರ 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 ಬ ಚಂದರ ಬರಬ ದಿಕ್ಕಲರಬ. ನಿನ್ನ ಒಂದು ಪ್ರಸನ್ನತೆ ಮುಖಾಂತರ, ನಿನ್ನ ಒಂದು ಪವಿತ್ರಾತ್ಮದ ಮುಖಾಂತರ ನಿನ್ನ ಕಾರ್ಯ ಜರಗಲಪ್ಪ ಕರ್ತನೆ. ಹಲ್ಲೆಲೂಯಾ. ನಿನ್ನ ಮಕ್ಕಳು ಜೀವಿತದಲ್ಲಿ ದಿನ ದೊಡ್ಡ ಒಂದು ಅದ್ಭುತನೇ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಸುಸ್ಥತೆ, ಬಿಡುಗಡೆ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಎಲ್ಲ ಥರ ಸೈತನ ಸಕಲ ಅಧಿಕಾರ, ಮಾಟ ಮಂತ್ರ ಶಕ್ತಿಗೆ ಮೇಲೆ ಬೆಂಕಿ ಹಾಕಿದೆವು ಕರ್ತೇವೆ, ಸುಟ್ಟು ನಾಶ ಮಾಡಿದೆವಪ್ಪ ಕರ್ತನೆ. ಇನ್ನು ಮುಂದೆ ಯಾರು ಒಳಗೂಡ ಇರುವುದಕ್ಕಾಗಲಿ, ಕಾಡಿಸುವುದಕ್ಕಾಗಲಿ, ಶೋಧಿಸುವುದಕ್ಕಾಗಲಿ ಅವಕಾಶ ಚಾನ್ಸಸ್ ಇಲ್ಲ ದೇವರೇ. ನಿನ್ನ ಒಂದು ಪರಿಶುದ್ಧಾತ್ಮ ಅಧಿಕಾರದಿಂದ ಮಕ್ಕಳು ತುಂಬಿದವರಾಗಿರ್ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಯಾಕಂದರೆ ನಿನ್ನಲ್ಲಿ ಆಸಕ್ತಿ ಉಳ್ಳವರು ಅವ್ರು ಎಂದೂ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ನಿನ್ನ ಒಂದು ಮಹಿಮೆಯ ಫಲವನ್ನು ಕಾಣುವಾಗೆ ನಿನ್ನ ಮಕ್ಕಳನ್ನು ಬಲಪಡಿಸಿ ಕರ್ತನೆ. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಾಗಿರಲಿ ಎಂಬುದಾಗಿ. ನಮ್ಮ ಒಂದು ಬೀದರ್ ಡಿಸ್ಟ್ರಿಕ್ನಲ್ಲಿ, ಒಂದು ಪಟ್ಟಣದಲ್ಲಿ, ನಮ್ಮ ಒಂದು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ದೇವರ ಮಹಿಮೆ ಇರಬೇಕೆಂಬುದನ್ನು ನಾವು ಪ್ರಾರ್ಥಿಸೋಣ. ಅನೇಕ ಒಂದು ಪಟ್ಟಣದಲ್ಲಿ, ಪ್ರಾಂತಗಳಲ್ಲಿ, ದೇಶವೆಲ್ಲ ಕ್ರಿಸ್ಮಸ್ ಒಂದು ಆಚರಣೆಗಳನ್ನು ನಡೀತಕ್ಕಂಥವಾಗಿದ್ದೇವೆ. ಅದಕ್ಕಾಗಿ ದೇವರು ಎಲ್ಲೆಲ್ಲಿ ಒಂದು ಕಾರ್ಯಗಳು ಮಾಡಬೇಕೋ ಆಯಾ ಪಟ್ಟಣದಲ್ಲಿ ಕಾರ್ಯ ಮಾಡೋ ಕರ್ತಾನೆ. ಎಲ್ಲಿ ನಿನ್ನ ಮಹಿಮೆಗಾಗಿ ಮಕ್ಕಳಿಲ್ಲೋ ಕರ್ತಾನೆ, ಆ ಪಟ್ಟಣ ಪ್ರಾಂತದಲ್ಲಿ ನಿನ್ನ ಮಹಿಮೆಯನ್ನು ಸುರಿಸಪ್ಪ ಕರ್ತಾನೆ. ಯಾರು ನಿನ್ನನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರಾಗಿರ್ತಾರೋ ದೇವರೇ, ಆ ಪಟ್ಟಣದಲ್ಲಿ ನೀನು ಅದ್ಭುತ ಮಾಡು ದೇವರೇ. ಅನೇಕ ಒಂದು ಸೇವಕರು ಎದ್ದೇಳ್ಬೇಕು ಕರ್ತಾನೆ, ಅನೇಕ ಒಂದು ವಿಶ್ವಾಸಿಗಳು ಹೇಳ್ಬೇಕಪ್ಪ ಕರ್ತಾನೆ, ಅನೇಕ ಒಂದು ಎವ್ಯಾಂಜಲಿಸ್ಟ್ಗಳು ಹೇಳ್ಬೇಕಪ್ಪ ಕರ್ತಾನೆ, ಅನೇಕ ಒಂದು ಅದ್ಭುತ ಪಟ್ಟಣದಲ್ಲಿ, ಪ್ರಾಂತಗಳಲ್ಲಿ ಜರುಗಬೇಕಪ್ಪ ಕರ್ತಾನೆ. ಪಾಪ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಮಾರ್ಪಡ್ಬೇಕೆ ನೀ ಬರುವರ ಕರ್ತಾನೆ. ಅಂತ ಒಂದು ದೊಡ್ಡ ಒಂದು ಅದ್ಭುತ ನೀನು ಮಾಡೋ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕರ್ತಾನೆ. ನಾಯಕರುಗಳಿಗೆ ನಾವು ಪ್ರಾರ್ಥಿಸೋ ಕರ್ತಾನೆ. ಅಯ್ಯ ಆಳ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ನಾವು ಪ್ರಾರ್ಥಿಸೋ, ಬಲಪಡಿಸು. ಅವ್ರು ಕೂಡ ನಿನ್ನ ಮಹಿಮೆ ಕಾಣುವ ಹಾಗೆ ಸಹಾಯ ಮಾಡು ಅಯ್ಯ. ಮತ್ತವರು ಸ್ಪಷ್ಟವಾಗಿ ನಿನ್ನ ಮಕ್ಕಳು ಪಕ್ಷವಾಗಿದ್ದವರು ಕಾರ್ಯಗಳು ಮಾಡುವಾಗ ಕೃಪೆ ತೋರಿಸಿವ್ರೆ. ಯಾರು ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ನಿಲ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗ್ಬೇಕಯ್ಯ. ಒಂದು ಕೋಳಿ ಒಂದು ನನ್ನ ಮರಿಗೆ ಅಯ್ಯ ದೇವ್ರೆ ಹದ್ದು ಅಥವಾ ಇನ್ನೂ ಏನೋ ಪ್ರಾಣಿನ ಎತ್ಕೊಂಡ್ಲಕ್ಕೆ ಬಂದಾಗ ಹೇಗೆ ಅದ್ರ ಮೇಲೆ ಒಂದು ಗರ್ಜಿಸೋದಪ್ಪ ಕರ್ತಾನೆ. ಅಯ್ಯ ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರ ಮೇಲೆ ನೀನು ಆ ಥರವಾಗಿ ನೀನು ಗರ್ಜಿಸ್ತಕ್ಕಂಥ ದೇವರಾಗಿದ್ದೆ. ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ ದೇವ್ರ. ನಿನ್ನ ಮಹಿಮೆ ಆಗಲಿ ಏಸಪ್ಪ. ನಾನೇ ಆ ನಾಯಕನೊಂದು ಪಾಪ ಮಾಡ್ತಕ್ಕಂಥವ್ನು, ನಾನೇ ನಾನು ಆಳ್ತಕ್ಕಂಥ ನಾ ಈ ರೀತಿಗಿದೆ ಎಂಬುದಾಗಿ ಅಂದರೆ ಪಶ್ಚಾತ್ತಾಪ ಪಡ್ತಕ್ಕಂಥ ನಾಯಕರನ್ನು ಕೂಡ ನೀನು ಹತೋಟಿಯಲ್ಲಿ ಇಟ್ಕೊಂಡು ನೀವು ಬಲಪಡಿಸಿ ನಡೆಸಬರ್ತೀನಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅಯ್ಯ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ. ಎಲ್ಲಿ ಸಭೆಗಳು ನೆಲಸಮನಾಗಿ ಕರ್ತಾನೆ, ಅಲ್ಲಿ ನೂರಾರು ಸಾವಿರಾರು ಸಭೆಗಳು ಕಟ್ಟಲ್ಪಡುವಾಗ ಸಹಕರಿಸು. ಎಲ್ಲಿ ದೈವ ಸೇವಕರ ಮೇಲೆ ದಾಳಿ ದಬ್ಬಳಿಕೆಗಳು ಕರ್ತಾನೆ, ಅಲ್ಲಿ ಸಾವಿರಾರು ದೈವ ಸೇವಕರು ಆತ್ಮಿಕವಾಗಿ ಬಲ ಹೊಂದಿ ಹೇಳುವಾಗ ಕೃಪೆ ತೋರಿಸು. ಅವ್ರ ಮುಖಾಂತರ ಅನೇಕ ಜನರನ್ನು ಕರ್ತಾನೆ ರಕ್ಷಣೆ ಆಗಬೇಕಪ್ಪ ಕರ್ತಾನೆ. ಬಾರ್ಡರ್ಗಳ ಮೇಲೆ ಹೊರತಕ್ಕಂಥ ಸೈನಿಕರ ವಿಷಯವನ್ನು ನಾವು ಪ್ರಾರ್ಥಿಸ್ತೇವೆ. ಆ ಸೈನಿಕರ ಪಕ್ಷವಾಗಿ ನೀನು ಕಾರ್ಯ ಮಾಡು ಕರ್ತಾನೆ. ಆ ಸೈನಿಕರ ಕುಟುಂಬಕ್ಕೆ ಬೇಕಾದ ವಿಷಯದಲ್ಲಿ ಸಹಾಯ ಮಾಡಿ ಸಹಕರಿಸಪ್ಪ ಕರ್ತಾನೆ. ಅವ್ರ ಹೆಂಡತಿ ಮಕ್ಕಳು ಕುಟುಂಬವನ್ನು ಬಿಟ್ಟುಕೊಟ್ಟು ವರ್ಷ ಕರ್ತಾನೆ ಅವ್ರು ಸ್ಪಷ್ಟವಾಗಿ ಬಾರ್ಡರ್ಗಳ ಮೇಲೆ ಇರುವಾಗ ಅವ್ರು ನೀನೇ ರಕ್ಷಣಾ ಭದ್ರವನ್ನು ಕೊಟ್ಟು ನಡೆಸಬರ್ತಾರೆ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅವ್ರ ಮುಖಾಂತರ ನಮ್ಮ ದೇಶವನ್ನು ಕ್ಷಮೆಯರ್ಲಕ್ಕೆ ಅವಕಾಶದ ಕರ್ತಾನೆ. ಅವ್ರ ಮೇಲೆ ಕೂಡ ಪ್ರಸನ್ನತೆಯಿಂದ ಕಾರ್ಯ ಮಾಡಿ ಬಲಪಡಿಸಿ ಎಂಬುದಾಗಿ ನಿನ್ನೆಲ್ಲ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಈಗ ಈ ಸಮಯದಲ್ಲಿ ಇಲ್ಲಿವರೆಗೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮೊಂದು ಪ್ರಾರ್ಥನೆಗೆ ನೀನು ಸದುತ್ತರನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತಿನ ವಾಕ್ಯದ ಕೇಳಿದ್ದೇವೆ ಕರ್ತಾನೆ. ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ಇದ್ದೇವ್ರೆ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತಾನೆ. ನಿಮ್ಮೊಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸಯ್ಯ. ವಾಕ್ಯಗಳಿಗೆ ಸ್ವಲ್ಪ ನೀನು ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟಿ ನಾಲ್ಗೆಳ್ದು ನಮ್ಮ ಎಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡುವುದಾದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವರ ನಾವು ಸಿದ್ಧವಾಗ್ಲಿಕ್ಕೆ ಅವಕಾಶದ ಕರ್ತಾನೆ. ನಿನ್ನ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರನ್ನು ಬಲವಾಗಿ ಮಾತಾಡಿ ರಕ್ಷಿಸಿ ನಡೆಸಬರ್ತೀನಿ ಪ್ರಾರ್ಥಿಸೋ ಕರ್ತಾನೆ. ಹಾಗೆ ಮಾಡಿಕಾಗಲಿ ಸ್ತೋತ್ರ ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಇದೇ ನೋಡ ಕರ್ತನ ಸನ್ನಿಧಿಯಲ್ಲಿ ಅದ್ಭುತವಾಗಿ ನಾವು ವಾಕ್ಯವನ್ನು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರೋಣ. ಮುದುಕು ವಯಸ್ಸು ಬಂದಾಗ ಎಲ್ಲರೂ ಚಿಂತೆ ಇರ್ತಲ್ಲ ರೀ. ಇವಾಗ ವಯಸ್ಸಂತೂ 30-40 50 ಮತ್ತು ಇನ್ನೂ ವಯಸ್ಸು ಮ್ಯಾಲೆ ಬೀಳ್ತಾ ಪರಿಸ್ಥಿತಿಗಳೇನಾಯ್ತವೋ ಹೆಂಗಿರ್ತವೋ ಎಂಬುದಾಗ ಎಲ್ಲರಿಗೆ ಭಾಳ ಚಿಂತೆ ಇರ್ತವೆ. ನಮ್ಮದೆಲ್ಲ ಮುಗಿದೋಯ್ತು ಅಂತಾರೆ. ಇಷ್ಟಕ್ಕೆ 40 ನಮ್ಮದು ಮುಗಿದಾಗಿದೆ. ಇನ್ನೂ ಹಾಫ್ ಸೆಂಚುರಿ ಕೂಡ ಆಗಿಲ್ಲ, ಅರ್ಧ ವಯಸ್ಸು ಕೂಡ ಹೋಗಿಲ್ಲ. ನಾವು ಏನಂತೇವೆ, ನಮ್ಮದೆಲ್ಲ ಮುಗಿದೋಗ್ಯದಂತೇವೆ. ಏನು ಮುಗಿದಿಲ್ಲ ರೀ. ಇನ್ನು ಮುಪ್ಪಿನ ತನಕ ನಾನೇ ನಿಮ್ಗೆ ದೇವರ ಆಧಾರನಾಗಿದ್ದೆ ಎಂಬುದಾಗಿ ದೇವ್ರು ಹೇಳ್ತಕ್ಕಂಥನಾಗಿರ್ತಾನೆ. ಆದರೆ
ಈ ಮುಪ್ಪಿನ ವಯಸ್ಸು ಬರೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ವೇಳೆ ಕರ್ತನ ಸಹವಾಸ ಮಾಡ್ತಕ್ಕಂಥದ್ದಾಗಿದ್ದೇವಂದ್ರೆ ಕರ್ತನು ನಿಮ್ಗೆ ಮುಪ್ಪಿನ ವಯಸ್ಸಿನಲ್ಲಿ ಕೂಡ ನಿಮ್ಮನ್ನು ಆಧಾರವಾಗಿರ್ತಾನೆ ಪ್ರೇರೆ. ಇವತ್ತಿನ ಸಂದೇಶ ಏನು ಅಂದರೆ, ವೃದ್ಧಾಪ್ಯದಲ್ಲಿ ಇರುವಾಗ ನಿಮಗಿರ್ತಕ್ಕಂಥ ಚಿಂತೆ, ನಿಮಗೆ ಮುಪ್ಪಿನ ವಯಸ್ಸು ತನಕ ಯಾರು ನಿಮಗೆ ಆಧಾರರಾಗಿರ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನಾವು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರೋಣ. ಹಲ್ಲೆಲೂಯಾ. ಯಾಕಂದರೆ ದೇವ್ರ ಸನ್ನಿಧಾನದಲ್ಲಿ ನಾವೆಷ್ಟು ಬಲವಾಗಿ ನಾವು ನಿಂತಿರ್ತೇವೋ ಅಷ್ಟು ಬಲವಾಗಿ ದೇವರು ನಿಮಗೆ ಮುಪ್ಪಿನ ವಯಸ್ಸಿನಲ್ಲೂ ಕೂಡ ಆತನ ಆಧಾರನಾಗಿರ್ತಾನೆ ಪ್ರೇರೆ. ಮುಪ್ಪಿನ ವಯಸ್ಸು, ನಿಮ್ಮ ವಯಸ್ಸು ಇನ್ನೂ ನಮ್ಮದು ಗೊತ್ತು ಮುಗ್ದೋಗ್ಯದಂತ ನೀವು ಅನ್ಕೋತಿರ್ಬೋದು. ಮುಗ್ದೋಗಿನ ವಯಸ್ಸಿಗೆ ದೇವ್ರು ಏನು ಮಾಡ್ತಾನೆ, ತಿರುಗಿ ಸ್ಟಾರ್ಟ್ ಮಾಡ್ತಾನೆ ಪ್ರೇರೆ. ಇವತ್ತೆಲ್ಲ ಜನರು ನೋಡ್ರಿ, ಗೋರ್ಮೆಂಟ್ ಎಂಪ್ಲಾಯ್ಸ್ ಎಲ್ಲ ರಿಟೈರ್ಮೆಂಟ್ ಆಗಿ ಏನು ಮಾಡ್ತಾರೆ, ಇವಾಗ ರಿಟೈರ್ಮೆಂಟ್ ಆಗಿ ಸೇವೆ ಮಾಡ್ತಾರೆ. ಅಂದ್ರೆ ರಿಟೈರ್ಮೆಂಟ್ ಆಗಲ್ಕಿಂತ ಮುಂಚಿತವಾಗಿ ಅವ್ರು ಏನು ಮಾಡ್ಯಾರ, ಅವ್ರು ಭಾನುವಾರ ಕೂಡ ಸಭೆಗೆ ಅವಕಾಶ ಕೊಡ್ತಕ್ಕಂಥರಾಗಿದ್ದಿಲ್ಲ. ಅಂದರೆ ಈ ಮುಪ್ಪಿನ ವಯಸ್ಸು ಬಂದಾಗ ಅವರಿಗೆ ಅಂದರೆ ರಿಟೈರ್ಮೆಂಟ್ ಆಗ್ಯದ, ಅವ್ರ ಒಳಗೇನು ಉದ್ಯೋಗ ಉಂಟದಂದರೆ, ನಮಗೆ ಯವನ ಕಾಲದಲ್ಲಿದ್ದಾಗಂತೂ ನಮಗೆ ಸುವಾರ್ತೆ ಪ್ರಕಟಿಸ್ಲಿಕ್ಕಾಗಿಲ್ಲ. ಆದರೆ ಈ ಮುಪ್ಪಿನ ವಯಸ್ಸಿದಾಗ ಅದನ್ನು ನಾವು ಸುವಾರ್ತೆ ಪ್ರಕಟಿಸೋಣ. ಸಾಧ್ಯವಾದಷ್ಟು ನಾವು ದೇವರ ಕಾರ್ಯಕ್ಕಾಗಿ ಬಲವಾಗಿ ನಿಂದ್ರೋಣ ಎಂಬುದಾಗಿ ಅನೇಕೊಂದು ಸ್ಪಷ್ಟವಾಗಿ ಮುಪ್ಪಿನ ವಯಸ್ಸಿನಲ್ಲಿ ಬಂದಿರತಕ್ಕಂಥವ್ರು, ವೃದ್ಧಾಪ್ಯಕ್ಕೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಏನು ಮಾಡ್ತಾರೆ ಗೊತ್ತು, ದೇವ್ರ ಕಡೆ ತಿರುಗಿಕೊಂಡು ಬಲವಾಗಿ ಒಂದು ಸುವಾರ್ತೆ ಪ್ರಕಟಿಸೋದಕ್ಕಾಗಿ ಸಿದ್ಧರಾಗಿರ್ಲತ್ತಾರ ಪ್ರಿಯ. ಅದಕ್ಕೆ ಕೀರ್ತನೆಗಳು 71ನೇ ಅಧ್ಯಾಯ 18ನೇ ವಚನ, ದೇವರೇ ನಾನು ನೆರೆಯ ಮುದುಕನಾದಾಗಲೂ ಕೈ ಬಿಡಬೇಡ, ಆಗ ಮುಂದಿನ ತಲೆಯವರೆಗೆ ನಿನ್ನ ಭುಜಬಲವನ್ನು ಸಾರುವೆನು, ತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಇಲ್ಲಿ ಕೀರ್ತನೆಗಾರನು ಈ ರೀತಿಗಾಗಿ ಆತನು ಬರಲತನ, ಏನಂತ ಬರಲತ್ತನಂದರೆ, ವೃದ್ಧಾಪ್ಯದಲ್ಲಿಯೂ ಕೂಡ ನಾನು ಒಂದು ಅನೇಕ ಜನರಿಗೊಂದು ಸುವಾರ್ತೆಯನ್ನು ಪ್ರಕಟಿಸ್ತಕ್ಕಂಥನಾಗಿರುತ್ತೇನೆ, ಒಂದು ಹಾಳಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಮಾರ್ಪಡಿಸೋದಕ್ಕಾಗಿ ನಾನು ಸಿದ್ಧನಾಗಿರುತ್ತೇನೆ ಎಂಬುದಾಗಿ ಈ ಕೀರ್ತನೆಗಾರರು ಅದ್ಭುತವಾಗಿ ಹೇಳ್ತಕ್ಕಂಥರಾಗಿದ್ದಾರೆ ಪ್ರೇರೆ. ಇವತ್ತು ವಯಸ್ಸು ಮೇಲದ ಎಜುಕೇಷನ್ ಅದ, ಸುವಾರ್ತೆ ಪ್ರಕಟಿಸಿದ್ರೆ ಬಲವಾಗಿ ನಿಂದಿರ್ತಕ್ಕಂಥವ್ರು ಇರ್ಲತ್ತಿಲ್ಲ. ವಯಸ್ಸು ಮೇಲದೇ ಗೊತ್ತು. ಯಾಕಂದರೆ ಮುಂದಿನ ತಲಾಂತರವರೆಗಿರ್ತಕ್ಕಂದರೆ ಮುಂದಿನ ಪೀಳಿಗೆ ಬಲವಾಗಿ ನಾನು ಸುವಾರ್ತೆ ಪ್ರಕಟಿಸಬೇಕೆಂಬುದಾಗಿ ಈ ಕೀರ್ತನೆಗಾರನ ಉದ್ದೇಶ ಇದೆ. ಇವತ್ತು ನಿಮ್ಮ ಉದ್ದೇಶ ಕೂಡ ಹೇಗೆ ಇರಬೇಕು, ಮುಪ್ಪಿನ ವಯಸ್ಸಲ್ಲಿ ಯಾವ ಥರವಾಗಿರ್ತದೋ, ಏನಿರ್ತದೋ, ಏನು ಆಧಾರವಾಗಿರುತ್ತೆ ಎಂಬುದಾಗಿ ನಿಮ್ಮ ಉದ್ದೇಶ ಇರ್ತದೆ. ಇಲ್ಲ, ಮುಪ್ಪಿನ ವಯಸ್ಸಿನಲ್ಲಿ ಕೂಡ ನೀವು ಒಂದು ವೇಳೆ ದೇವ್ರ ಚಿತ್ತಾನುಸಾರ ನಡಿಲಕ್ಕೆ ಸಿದ್ಧವಾಗಿದ್ದೀರಿ ಅಂದ್ರೆ ದೇವರು ನಿಮ್ಮ ನಡೆಸ್ತಕ್ಕಂತನಾಗಿರ್ತಾನೆ. ಮುಪ್ಪಿನ ವಯಸ್ಸಿನಲ್ಲಿ ಅಜ್ಜಿ ಕಥೆಗಳು ಹೇಳ್ಕೊತ ಕೊಡ್ತಾರೆ ಅನೇಕ ಜನರು. ಅಲ್ಲಿ 4 ಜನ ಕಟ್ಟಿ ಮೇಲೆ ಕುಂತು ಮಾತಾಡ್ಕೊತ ಕುಂತ, ಅಲ್ಲಿ ಹೋಟೆಲ್ದಾಗ 4 ಜನರು ಕುಂತ, ಇಲ್ಲಿ ಹೋಟೆಲ್ದಾಗ 4 ಜನರು ಕುಂತು ಮುಪ್ಪಿನ ವಯಸ್ಸಿನಲ್ಲಿ ಈ ಥರವಾಗಿ ಭಾಷಣಗಳನ್ನು ಹೊಡಿತಕ್ಕಂಥರಾಗಿರ್ತಾರೆ. ಆದರೆ ಮುಪ್ಪಿನ ವಯಸ್ಸಿನಲ್ಲಿ ಭಾಷಣವನ್ನು ಬಿಟ್ಟು ನಿಮ್ಮ ಸಂತತಿ ಇರ್ತಲ್ಲ, ನಿಮ್ಮ ಮನ್ಯಾಗ ಮಕ್ಕಳು, ಮೊಮ್ಮಕ್ಕಳು, ಕಿರುಮೊಮ್ಮಕ್ಕಳು ಹಿಂಗೆ ಇರ್ತಾರಲ್ಲ, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಮನೆದವರು ಕೂಡ ಏನು ಮಾಡಬೇಕಂದ್ರೆ ಬಲವಾಗಿ ನೀವೇನು ಮಾಡಬೇಕು, ಸುವಾರ್ತೆಯನ್ನು ಪ್ರಕಟಿಸೋದಕ್ಕಾಗಿ ನೀವು ಸಿದ್ಧವಾಗಿರ್ಬೇಕು. ಯಾಕಂದರೆ ಅದಕ್ಕೆ ಕೀರ್ತನೆ ಹೇಳ್ತಾನ, ದೇವರೇ ನಾನು ನೆರೆಯ ಮುದುಕನಾದಾಗಲೂ ಕೈ ಬಿಡಬೇಡ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡತ್ತಾನ. ಯಾವಾಗ ಯವನಸ್ಥನಿದ್ದಾಗ ಪ್ರಾರ್ಥನೆ ಮಾಡ್ತಾನೆ, ಮುಪ್ಪಿನ ವಯಸ್ಸಾಗ ಮಾಡತ್ತಿಲ್ಲ ಆತನ ಪ್ರಾರ್ಥನೆ. ಯವನ ಕಾಲದಲ್ಲಿದ್ದಾಗೆ ನಾನು ಒಂದು ವೇಳೆ ಮುದುಕನಾದ ಅಂದ್ರೆ, ನನ್ನ ವಯಸ್ಸು ಮ್ಯಾಲೆ ಬಿತ್ತಂದ್ರೆ ನನಗೆ ಕೈ ಬಿಡಬೇಡ ದೇವ್ರೆ, ನಾನು ಮುಪ್ಪಿನ ವಯಸ್ಸು ತನಕ ನೀನು ನನಗೆ ಆಧಾರನಾಗಿದ್ದು ನನ್ನ ಬಲಪಡಿಸು, ನನ್ನ ನಡೆಸು ಎಂಬುದಾಗಿ ಕೀರ್ತನೆಗಾರನೇ ತನ್ನ ಪ್ರೇರೆ. ಇವತ್ತು ಯವನಸ್ಥರೇ ನಿಮ್ಮ ಪ್ರಾರ್ಥನೆ ಅಂದರೆ ಈ ರೀತಿ ನಿಮ್ಮ ಪ್ರಾರ್ಥನೆ ಇರಬೇಕು. ಮುಪ್ಪಿನ ವಯಸ್ಸು ವರಕಂದರೆ ಈ ಯವನ ಕಾಲದಲ್ಲಿ ನೀವು ಕರ್ತನನ್ನು ಸ್ಮರಿಸಿ ಕರ್ತನ ಚಿತ್ತಂತೆ ನೀವು ನಡೆಯುವಾಗ ಮುಪ್ಪಿನ ವಯಸ್ಸಿನಲ್ಲಿ ದೇವರು ನಿಮ್ಮನ್ನು ಆಧಾರನಾಗಿರ್ತಾನೆ ಪ್ರೇರೆ. ಯವನ ಕಾಲವೇ ಲೋಕ ರೀತಿಯಾಗಿ ಲೋಕ ಕಾರ್ಯಕ್ರಿಯೆಗಳಿಗೆ ನೀವು ಕೊಟ್ಟು, ಯವನ ಕಾಲದಲ್ಲಿ ಸಂಪಾದನೆಗೆ ಅವಕಾಶ ಕೊಟ್ಟು, ಯವನ ಕಾಲದಲ್ಲಿ ಲೋಕ ರೀತಿಯಾಗಿ ಬಲ ಹೊಂದಿ ಬೆಳೆದು ಮುಪ್ಪಿನ ವಯಸ್ಸಿನಲ್ಲಿ ಅಂದರೆ ನಿಮ್ಗೆ ಅವಾಗ ಪ್ರಾರ್ಥನೆ ಅಂದರೆ ಅವಾಗ ಅಷ್ಟು ನಿಮ್ಮ ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಮುಟ್ಟಲ್ಲ. ಯಾಕಂದರೆ ನೀವು ಯವನ ಕಾಲದಿಂದ ಮುಪ್ಪಿನ ಕಾಲವರೆಕ ಎಷ್ಟು ಪಾಪ ದ್ರೋಹ ಅಪರಾಧ ಮಾಡಿರ್ತೀರೋ ವಿಮೋಚನೆ ಕಾಂಡದಾಗ ಆಲ್ರೆಡಿ ಹೇಳಿನ, ನೀವು ಒಂದು ವೇಳೆ ನೀವು ಮಾಡಿರ್ತಕ್ಕಂಥ ಪಾಪದ ಅನುಸಾರವಾಗಿ ನಿಮ್ಮನ್ನ ಶಿಕ್ಷಿಸ್ತಾ, ನೀವೆಷ್ಟು ಪಾಪ ಮಾಡ್ತೀರಲ್ಲ ಆ ಪಾಪದ ಅನುಸಾರವಾಗಿ ನಿಮ್ಮ ನಾನು ಶಿಕ್ಷಿಸ್ತಾ ಎಂಬುದಾಗಿ ಕೀರ್ತನೆದಾಗ ಸ್ಪಷ್ಟವಾಗಿ ಆತನ ಬರ್ದಾನ ಪ್ರೇರಿ ದೇವರು. ಯಾರ್ಯಾರು ತಪ್ಪುಗಳು ಮಾಡ್ಯಾರೋ ಕ್ಷಮಿಸ್ತಾ ಇಲ್ಲ ಅಂತಿಲ್ಲ, ಬಟ್ ತಪ್ಪಿಗಾಗಿ ಅವ್ರಿಗೆ ಶಿಕ್ಷಿಸ್ತಾ. ಎಷ್ಟು ದ್ರೋಹ ಅಪರಾಧಗಳು ಮಾಡಿರ್ತಾರೋ ಅಷ್ಟು ದ್ರೋಹ ಅಪರಾಧಗಳಿಗೆ ಅವ್ರಿಗೆ ನಾವು ಸುಮ್ಮನೆ ಬಿಡಲ್ಲ, ಅವ್ರಿಗೆ ನಾನು ಶಿಕ್ಷಿಸ್ತಾ ಎಂಬುದಾಗಿ ಒಂದು ವಿಮೋಚನೆ ಕಾಂಡದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ ಪ್ರೇರೆ. ಆದರೆ ಇಲ್ಲಿ ಒಂದು ಯವನ ಕಾಲದಾಗಿದ್ದಾಗ ಪ್ರಾರ್ಥನೆ ಮಾಡತ್ತಾನ, ಮುಪ್ಪಿನ ವಯಸ್ಸಿನಲ್ಲಿ ನನಗೆ ನೀ ಆಧಾರನಾಗಿರೋ, ನನ್ನ ಕೈ ಬಿಡಬೇಡ, ಮುಂದಿನ ಒಂದು
ತಲೆವರೆಗೆ ನಾನೇನು ಮಾಡ್ತಾ ನಿನ್ನ ಭುಜಬಲವು ನಾನು ಹೊರತಕ್ಕಂಥನಾಗಿರುತ್ತಾ. ಅನೇಕ ಜನ ಒಂದು ರಕ್ಷಣೆ ಮಾರ್ಗದಲ್ಲಿರ್ತದೆ ದೇವರೇ, ನನ್ನನ್ನು ಕೈ ಬಿಡಬೇಡಿ ಎಂಬುದಾಗಿ ಕೀರ್ತನೆಗಾರನ ಈ ರೀತಿ ಒಂದು ಪ್ರಾರ್ಥನೆ ಬಲವಾಗಿ ಮಾಡತಾನ ಪ್ರೇರೆ. ಇವತ್ತು ನಿನ್ನ ಒಂದು ಪ್ರಾರ್ಥನೆ, ನನ್ನ ಒಂದು ಪ್ರಾರ್ಥನೆ ಈ ರೀತಿಯಾಗಿರಬೇಕು. ಒಂದು ಯೌವನ ಕಾಲದಲ್ಲಿ ಒಂದು ವಯಸ್ಸು ಕಡಿಮೆ ವಯಸ್ಸಿದ್ದಾಗೆ ದೇವರಿಗೆ ಹತ್ತಿಕೊಂಡು ಎಷ್ಟು ನಾವು ಒಂದು ದೇವರ ಪ್ರಸನ್ನತೆಯನ್ನು ಕಾಣ್ತೇವೋ ಅಷ್ಟು ಬಹಳಷ್ಟು ಉತ್ತಮವಾದ ಪ್ರೇರೆ. ಈ ರೀತಿಯಾಗಿ ನೀವು ಓಡುವುದಕ್ಕಾಗಿ ನೀವು ಪ್ರಯಾಸಪಟ್ಟಾಗ ದೇವರು ನಿಮ್ಮನ್ನು ಬಲಪಡಿಸಿ ಓಡಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ದೇವ್ರ ಸನ್ನಿಧಿನ ಆಶ್ರಯಿಸಬೇಕು. ಸಾಧ್ಯವಾದಷ್ಟು ಎಷ್ಟು ನೀವು ದೇವ್ರ ಸನ್ನಿಧಿನ ಆಶ್ರಯಿಸೋದಕ್ಕಾಗಿ ಅವಕಾಶ ಇರ್ತದೋ ಅಷ್ಟು ದೇವರ ಒಂದು ಸನ್ನಿಧಿನ ಆಶ್ರಯಿಸುವಾಗ ದೇವರು ನಿಮಗೆ ಆಧಾರನಾಗಿದ್ದು ನಿಮಗೆ ಎಡಬಲಾಗಿದ್ದು ದೇವರು ನಡ್ಸಕ್ಕಂತನಾಗಿರ್ತಾನೆ ಪ್ರೇರೆ. ಪೇತ್ರನಿಗೆ ದೇವರು ಸ್ಪಷ್ಟವಾಗಿ ಕರಿತಾನ. ಪೇತ್ರನಿಗೆ ಯೇಸು ಸ್ವಾಮಿ ಕರೆದು ಅವನಿಗೆ ಹೇಳ್ತಾನ, ಈ ಯೌವನ ಕಾಲದಲ್ಲ ನೀನು ನಡು ಕಟ್ಕೋ. ಈಗ ಯೌವನ ಕಾಲದಾಗ ನಿನ್ನ ನಡುವನ್ನು ಬಿಗಿಯಾಗಿ ಕಟ್ಕೋ. ಮುಪ್ಪಿನ ವಯಸ್ಸಿನಲ್ಲಿ ನಿನ್ನ ವಯಸ್ಸು ಮೇಲೆ ಬಿದ್ದಾಗ ಇನ್ನೊಬ್ಬ ನಿನ್ನ ಬೇರೆ ಕಡೆ ಎಳ್ಕೊಂಡು ಹೋಯ್ತಾ ಅಂತ ಹೇಳ್ತಾನೆ. ಪೇತ್ರನ ಜೀವಿತ ಕೂಡ ಅದ ಹೇಗೆ, ಅದು ವಯಸ್ಸು ಮೇಲದ ಅಂದರೆ ಇನ್ನೂ ಯೌವನಸ್ಥಾನ ಇಲ್ಲ ಅಂತಿಲ್ಲ, ಆದರೆ ವಯಸ್ಸು ಮೇಲೆ ಬೀಳ್ತಕ್ಕಂಥ ಈ ಸ್ಥಿತಿಯಲ್ಲಿ ಇನ್ನೊಬ್ಬರನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾರ, ಅವ ಹತ್ಯಕ್ಕೆ ಒಂದು ಗುರಿ ಆಗೋತಾನೆ ಪೇತ್ರನು. ಹಾಗೆ ನಮ್ಮ ಜೀವಿತ ಕೂಡ ಕೆಲವೊಂದು ವಿಷಯದಲ್ಲಿ ಆಗಿರ್ತದ. ಆದರೆ ನಾವು ಅದು ಆಗೋದಕ್ಕಿಂತ ಮುಂಚಿತವಾಗಿ ನಾವು ಕರ್ತನ ಒಂದು ಸಾಹಸದಲ್ಲಿ ಬಲವಾಗಿ ಒಂದೊಳ್ಳೆ ಬೆಳೆದಿರ್ತೇವೆ ಅಂದ್ರೆ ಎಷ್ಟೊಂದು ಉತ್ತಮ, ಎಷ್ಟೋ ಒಂದು ಆಧಾರವಾಗಿರ್ತವೆ ಪ್ರೇರೆ. ಅದಕ್ಕೆ 71ನೇ ಕೀರ್ತನೆ 9ನೇ ವಚನ ಓದೋರು ಸರ್ತಿ. ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಎಂಬುದಾಗಿ. ಮುಪ್ಪಿನ ವಯಸ್ಸಿನಲ್ಲಿ ಶಕ್ತಿ ಇರ್ತದ್ರಿ, ಇರ್ತದ ಶಕ್ತಿ ಇರ್ತದ? ಶಕ್ತಿ ಇರಲ್ಲ ಮುಪ್ಪಿನ ವಯಸ್ಸಿನಲ್ಲಿ. ಹೌದು, ಎಷ್ಟು ಒಂದು ಬಾಡಿದಲ್ಲಿ ಹೆಂಗಿರ್ತದೆ, ಎಷ್ಟು ವಿಟಮಿನ್ಸ್ ಯೌವನ ಕಾಲದಾಗಿರ್ತದೋ ಮುಪ್ಪಿನ ಕಾಲದಲ್ಲಿ ಅಷ್ಟು ಇರಲ್ಲ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ ಕೀರ್ತನೆಗಾರನು, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಎಂಬುದಾಗಿ. ಇಬ್ಬರು ಮೂಗರು ಇವತ್ತು ಒಂದು ವೇಳೆ ಯೌವನ ಕಾಲದಲ್ಲಿ ಬಲವಾಗಿ ನೀವು ಸುವಾರ್ತೆ ಬಲವಾಗಿ ನೀವು ಇದ್ದೀರಂದ್ರೆ ಮುಪ್ಪಿನ ಕಾಲದಲ್ಲಿ ನಿಮ್ಮ ಕೈದಾಗ ಬಡಗಿ ಇರ್ತದೆ ನೋಡ್ರಿ. ಆ ಬಡಗಿ ನೀವು ದೇವರಾಗಿರ್ತಾನೆ ಪ್ರೇರೆ. ಮೋಶನ್ ಕೈದಾಗ ಒಂದು ಕೋಲಿತ್ತು. ಮೋಶನ್ ಕೈದಾಗ ಕೋಲಿದ್ದಾಗ ಆ ಬಂಡೆಗೆ ಹೋಗಿ ಖಾಲಿ ಹಿಂಗೆ ತೋರಿಸು ಪ್ರಾರ್ಥನೆ ಮಾಡೋ, ಬಂಡೆ ಒಳಗೆ ನೀರು ಬರ್ತಾವ ಅಂತ ಹೇಳ್ಯಾನ. ಆ ಬಂಡೆಗೆ ಹೋಗಿ ಮೋಶ ಒಂದು ಸರ್ತಿ ಹೊಡೆದಾನ, ಒಂದು ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಯಾನ. ಬಂಡೆ ಒಳಗಿಂದ ಕುಡಿಯೋದಕ್ಕಾಗಿ ನೀರು ಬಂದಾವ. ಇನ್ನೂ ಆ ಬಂಡೆ ಒಳಗಿಂದ ನೀರು ಬರ್ತಾವಂತ ಪ್ರೇರೆ. ಎತ್ತರವಾಗಿರ್ತಕ್ಕಂಥ ಬಂಡೆ, ಆದರೆ ಭೂಮಿ ಒಳಗಿಂದ ಆ ಬಂಡೆ ಲಿಂಕ್ ಅದ. ಆ ಭೂಮಿ ಒಳಗಿಂದ ಇನ್ನೂ ಆ ಬಂಡೆ ಒಳಗಿಂದ ಏನು ಮಾಡ್ತಾವ, ಇನ್ನೂ ನೀರು ಹರಿತಾವಂತ ಪ್ರೇರ ಆ ಪ್ರಾಂತದಲ್ಲಿ. ನೋಡ್ರಿ ಎಷ್ಟು ಅದ್ಭುತ ದೇವ್ರ ಕಾರ್ಯಗಳು. ಒಂದು ಪ್ರಾರ್ಥನೆದಾಗ ಅಷ್ಟು ಶಕ್ತಿ ಇದೆ. ಬಂಡೆದ ಒಳಗೆ ನೀರು ಬರ್ಬೇಕಂದ್ರೆ ಸಾಧಾರಣ ಅದನ್ನ ಒಂದು ಜಾಗದಲ್ಲಿ ಮೋಸ ಟಕ್ ಅಂತ ಹೊಡಿತಾನೆ. ಆ ಟಕ್ ಅಂತ ಬಂಡೆ ಹೊಡೆದಾಗ ಮೋಸ ಸಿಕ್ಸಲ್ಪಡ್ತಾನೆ ಪ್ರೇರೆ. ಮೋಸೆಗೆ ದೇವರೇನ ಮೋಸ ಹೋಗಿ ನೀವು ಪ್ರಾರ್ಥನೆ ಮಾಡಂತ ಹೇಳಿದಾಗ ಪ್ರಾರ್ಥನೆ ಮಾಡಬೇಕಾಗಿತ್ತು. ಆ ಕೋಲ್ ಹಿಂಗೆ ತೋರಿಸ್ಬೇಕಾಗಿತ್ತು. ಆದರೆ ಹೊಡೆದಿನ ಕಾರಣ ಮೋಸೆ ಕೂಡ ಶಿಕ್ಷಕ ಪಾತ್ರ. ದೇವ್ರು ಏನು ಹೇಳ್ತಾನೋ ಅದು ಮಾಡ್ತಕ್ಕಂಥರಾಗಿರ್ಬೇಕು. ದೇವ್ರಿಗೆ ವಿರುದ್ಧವಾಗಿ ಯಾವುದೂ ಕಾರ್ಯ ಮಾಡಬಾರ್ದು. ವಯಸ್ಸು ಸಣ್ಣದೇ ಇರಲಿ, ವಯಸ್ಸು ಮೇಲೆ ಇರಲಿ, ಅಥವಾ ಮುಪ್ಪಿನ ವಯಸ್ಸಿನ ಇರಲಿ, ದೇವ್ರಿಗೆ ಬಿಟ್ಟು ಏನೂ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಪ್ರೇರೆ. ಇವತ್ತು ಭಾಳ ಜನ ಒಂದು ಮೂಢನಂಬಿಕೆಗೆ ಒಳಗಾಗಿದ್ದು ಮೂಢನಂಬಿಕೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥರಾಗಿರ್ತಾರೆ. ಈ ಮೂಢನಂಬಿಕೆ ಕಾರ್ಯಗಳು ಮಾಡಬಾರ್ದು. ಯಾವ್ದು ಭೀ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಕಾರ್ಯ ಮಾಡಬಾರ್ದು. ದೇವ್ರ ಚಿತ್ತ ಏನದನೋ ದೇವ್ರ ಚಿತ್ತ ಅನುಸಾರವಾಗಿ ನಡಿಬೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಇವತ್ತು ಸಣ್ಣ ಮಕ್ಕಳಿಗೆಲ್ಲ ಒಂದು ಪ್ರಾರ್ಥನೆ ನೀರು ಅಥವಾ ಒಂದು ಪ್ರಾರ್ಥನೆ ಎಣ್ಣೆ ಅಥವಾ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮೊಳಗೆ ಇರ್ಬೇಕು ಪ್ರೇರೆ. ಮಕ್ಕಳಿಗೆ ದಿಟ್ಟಿ ಆಗ್ಬಾರ್ದಂತ ಏನೇನು ಹಚ್ತೀರಿ? ಹಚ್ತಿರಲ್ಲ, ಮೈ ಮೇಲೆ ಕಾಣೋದ್ರ ಭೀ ಅಂಗಲಾರ ಕಾಣಿಸ್ತದೆ ಅದು. ಆ ಕೂಸಿಗೆ ಎತ್ಕೊಂಡು ಓಡಾಡ್ತೀರಿ. ಆ ಕೂಸು ಎಲ್ಲೋ ಬಟ್ಟೆ ಮೇಲೆ ಅದು ಕಾಲಿಗೆ ಹಚ್ಚಿನ ಜಗಿಲಿ ಕಾಲು ಹತ್ತದ ಬಟ್ಟೆಕ. ಮತ್ತು ನೀವೇ ಕನ್ಫ್ಯೂಸ್ ಆಗೋತೀರಿ, ಕರ್ರಿಗೆ ಎಲ್ಲಿಂದ ಹತ್ತುತ್ತೆ ನನಗೆ ಬಟ್ಟೆಕ. ಆಯ್ತು, ಕನ್ಫ್ಯೂಸ್ ಇರ್ತೀರಲ್ಲ, ಇದು ಎಲ್ಲಿಂದ ಹತ್ತುತ್ತೆ ನಮ್ಗೆ ಅಂಬದು. ನೀವೇ ಹಚ್ಚಿರ್ತೀರಿ, ನೀವೇ ಮರ್ತು ಹೋಗ್ತೀರಿ. ಆದರೆ ಮರ್ತು ಹೋಗಲ್ದಂಥದ್ದು ಕಾರ್ಯ ಮಾಡಬೇಕು. ಮರ್ತು ಹೋಗಲ್ದಂಥ ಕಾರ್ಯ ಅಂದರೆ ದೇವರ ಒಂದು ಪ್ರಾರ್ಥನೆ. ನಿಮ್ಮ ಮಗುವಿಗೆಲ್ಲರ ಫಂಕ್ಷನ್ಗೆ ತೊಗೊಂಡು ಹೋದ್ರಿ, ಸುಂದರವಾಗಿ ನೀವು ರೆಡಿ ಮಾಡಿರಿ ಅನ್ಕೋರಿ, ಅದ್ಭುತವಾಗಿ ಬಟ್ಟೆಗೆ ರೆಡಿ ಮಾಡ್ಕೊಂಡು ಹೋಗ್ಲತ್ತೀರಿ ಅನ್ಕೋರಿ. ಜಸ್ಟ್ ಒಂದು ಪ್ರಾರ್ಥನೆ ಎಣ್ಣೆ ಮಗುವಿಗೆ ಹಚ್ಚಿ ಅದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ. ಮನೆಗೆ ಅಲ್ಲಿಗೆ ಹೋಗಿ ಫಂಕ್ಷನ್ಗಾಗಲಿ ಎಲ್ಲಿಗೂ ಹೋಗಿ ಬರ್ತೀರಿ, ಅಲ್ಲಿ ಹೋಗಿ ಬರೋಸ್ತಾನ ಮಗುವಿಗೆ ಯಾರು ಕಣ್ಣಿನ ದೃಷ್ಟಿನೇ ಆಗಲಿ, ಯಾವ ಸಮಸ್ಯೆನೇ ಆಗಲಿ, ಯಾವುದು ಕಣ್ಣಿಂದಾರಿ ಕಾಲದಲ್ಲಿ ಒಂದು ಸೋಲಿಸ್ತಕ್ಕಂಥ ಆತ್ಮಗಳಾಗಲಿ ಮಕ್ಕಳಿಗೆ ಮುಟ್ಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕೆ? ಏನು ಹಚ್ಚಿರಿ ಮಗುವಿಗೆ? ಒಂದು ಎಣ್ಣೆ ಹಚ್ಚಿರಿ, ಪ್ಲಸ್ ಪ್ರಾರ್ಥನೆ ನಿಮ್ಮೊಳಗದ. ಪ್ರಾರ್ಥನೆ ಪೂರ್ವಕವಾಗಿ ನೀವು ಕಾರ್ಯ ಮಾಡಬೇಕು. ಅದಕ್ಕೆ ಈ ಕೀರ್ತನೆಗೆ ಅವರು ಸ್ಪಷ್ಟವಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಅವರು ಏನು ಹೇಳ್ತಾರೆ ಅಂದರೆ, ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ ಎಂಬುದಾಗಿ.
ದಾವಿದ್ ಮಹಾರಾಜ ನನ್ನ ಯೌವನ ದಿನಗಳನ್ನು ಜ್ಞಾಪಕ ಮಾಡ್ಕೋ ದೇವ್ರು ಅಂತ ಹೇಳ್ತಾನೆ. ದಾವಿದ್ ಮಹಾರಾಜನು ನನ್ನ ಯೌವನ ಕಾಲ ಒಂದು ಸತಿ ಜ್ಞಾಪಕ ಮಾಡ್ಕೋ ದೇವ್ರೆ, ನಾನು ಹೃದಯಾಪದಲ್ಲಿದ್ದಿದ್ದೆ. ಈಗ ನನ್ನ ಮುಪ್ಪಿನ ವಯಸ್ಸದ, ಯೌವನ ಕಾಲದ ತಪ್ಪುಗಳು ಏನಾದರೂ ಕೂಡ ಕ್ಷಮಿಸು ದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ದಾವಿದ್ ಮಹಾರಾಜ. ತಪ್ಪು ಮಾಡೋಂಥ ವ್ಯಕ್ತಿ ಯಾರವ ಹೇಳ್ರಿ? ಪಾಪ ಮಾಡೋಂಥ ವ್ಯಕ್ತಿ ಯಾರವ ಹೇಳ್ರಿ? ಎಲ್ಲರೂ ಪಾಪ ಮಾಡ್ಯಾರ. ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆಯನ್ನು ಕಳೆದುಕೊಂಡ್ರಿ ಸ್ಪಷ್ಟವಾಗಿ. ಆದರೆ ಅವರು ಕಳ್ಕೊಂಡ್ರೆ ನಾವರೇ ಉಳಿಸ್ಕೊಂಬಾರಿ. ನಾವು ಕಳ್ಕೊಂಬದೆ ಹಾಗೆ ಸಾಧ್ಯವಾದಷ್ಟು ನಾವರ ಸ್ವಲ್ಪ ದೇವರ ಒಂದು ಕಾರ್ಯಗಳಲ್ಲಿ ಬಲವಾಗಿದ್ದು ಯಾವುದು ಪಾಪದ್ರು ಅಪರಾಧ ಮಾಡದೆ ನಾವು ದೇವ್ರ ಮಹಿಮೆಯನ್ನು ಉಳಿಸ್ಕೊಳ್ಬಾರಿ. ಸ್ಪಷ್ಟವಾಗಿ ದೇವ್ರ ಮಹಿಮೆ ನಮ್ಮ ಒಳಗಿತ್ತಂದ್ರೆ ಎಷ್ಟೊಂದು ಅದ್ಭುತದ ಪ್ರೇರೆ. ಅದಕ್ಕೆ ದೇವರ ಒಂದು ಸನ್ನಿಧಾನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಃಖ ಬರಲಿ, ದೇವರನ್ನು ಹಿಂಬಾಲಿಸುತ್ತಾ ದೇವರನ್ನು ಪ್ರೀತಿಸುತ್ತಾ ನಡೆದಿರಂದ್ರೆ ವೃದ್ಧಾಪ್ಯದಲ್ಲಿ ಕೂಡ ದೇವರು ನಿಮ್ಮನ್ನು ಬಲಪಡಿಸಿ ನಡೆಸ್ತಾನೆ. ನಿಮ್ಮ ಮುಪ್ಪಿನ ಕಾಲದಲ್ಲಿ ಚಿಂತೆ ಬೇಡ. ಮುಪ್ಪಿನ ಕಾಲದ ಚಿಂತೆ ಇವಾಗ ಮಾಡಬೇಡ್ರಿ. ಮುಪ್ಪಿನ ಕಾಲದಲ್ಲಿ ಇವತ್ತು ನೀವೇನು ಕೂಡಿಸಿಡ್ತೀರಿ, ಮುಪ್ಪಿನ ಕಾಲದಲ್ಲಿ ಅದು ನೀವೇನು ಮಾಡ್ತೀರಿ? ಸೇವನೆ ಮಾಡ್ತೀರಿ ಪ್ರೇರೆ. ಇವರು 60 ವರ್ಷಕ್ಕೆ ಬಂದು ವಾಕ್ಯ ಹೇಳಕ್ಕೆ ಹೋಗ್ತಾರೆ. ಮತ್ತು ಹಂಗೆ ಈ ಮುಪ್ಪಿನ ವಯಸ್ಸದಾಗ ಬಂದು 60 ವರ್ಷ ಅವರು ಸುಮಾರು 35-40 ವರ್ಷ ಅವ್ರು ಸಂಪಾದನೆ ಮಾಡ್ಕೋತ ಓಡಾಡ್ತಾರೆ. ಈ ಮುಪ್ಪಿನ ವಯಸ್ಸಲ್ಲಿ ಬಂದು ನಾ ಹಾಂಗೆ ಸುವಾರ್ತೆ ಪ್ರಕಟಿಸಿದೆ, ನಾ ಹೆಂಗೆ ಸುವಾರ್ತೆ ಪ್ರಕಟಿಸಿದೆ ಅಂತೇಳಿ ಬರ್ತಾರೆ. ಆದರೆ ಅವ್ರಿಗೆ ಇನ್ನೊಬ್ಬರು ತೊಗೊಂಡ್ಬೇಕಾಯ್ತದೆ. ಒಬ್ಬರು ಸಿಂಗಲ್ ಆಗ ವ್ಯಕ್ತಿ ಓಡಾಡ್ಲಿಕ್ಕೆ ಅವಕಾಶ ಇರಲ್ಲ. ಲೋಕದಾಗ ಜನರು ರಿಟೈರ್ಮೆಂಟ್ ಮಾಡಿದಾಗ ಮತ್ತು ದೇವ್ರು ಹೆಂಗೆ ಅವ್ರಿಗೆ ಸೇರಿಸ್ಕೋತಾನ? ಮುಪ್ಪಿನ ವಯಸ್ಸು ತನ್ನ ಲೋಕದ ಕಾಲದಾಗ ತಿರುಗ್ಯಾರ 60 ವರ್ಷ ತನ. ಈಗ ಏನಂದ್ರೆ ನಮಗೆ ಪಿಂಚಣಿ ಬರ್ತದೆ, ಅದ್ರ ಮೇಲೆ ನಾವು ತಿಂತೇವೆ. ಒಬ್ಬ ಮಗ ಗೋಳಿ ಹೊಡೆನಪ್ಪಡಿ ಓಡಾಡ್ತಾನೆ. ಪಿಂಚನ್ದಾಗಿಂದ ಬಿ ರೊಕ್ಕ ಕಸ್ಕೊಂಡು ಅವ ಸೇವನೆ ಮಾಡ್ತಕ್ಕಂಥನಾಗಿರ್ತಾನೆ. ಸರಿ ಕುಡಿತಾ ಲೋಕ ರೀತಿಗೆ ಬಿದ್ದು ಹೋಗಿ ಏನದ ಹೆಣ್ಣು ಗೋರ್ಮೆಂಟ್ ಎಂಪ್ಲಾಯೀಸ್ ಅವ್ರ ಮನೆಗೆಲ್ಲ ಮಗಳು ಕೊಟ್ಟರು, ಮಗಳು ಸುಖಂದಾಗಿರ್ತಾಳೆ ಅಂತೇಳಿ ಕೆಲವರು ಮಗಳು ಹೆಣ್ಮಗಳು ಆ ಮನೆಗೆ ಕೊಡ್ತಾರೆ. ಏನದ ಪಿಂಚಣಿ ಬರ್ತದೆ, ಆರಾಮ್ ಸರಿ 1-2 ಎಕರೆ ಹೊಲದ, 1-2 ಬಿಲ್ಡಿಂಗ್ ಅವ, ಕಿರಾಯಿ ಬರ್ತದೆ. ಅದ್ರ ಮೇಲೆ ನನ್ನ ಮಗಳ ಜೀವನ ಆಯ್ತದ. ಈ ಅತ್ತಿ ಮಾವ ಸೊಸಿ ಕೈದಾಗ ಏನಾರ ಕೊಡ್ತಾರ? ನಿನ್ನ ಗಂಡು ಕೇಳೋಕೆ ಅಂತಾರೆ ಪದೇ ಪದೇ ಅಂತಾರಲ್ರಿ. ನಿನ್ನ ಗಂಡನ ಅವನಿಗೆ ಕೇಳು, ಅವ ತಿಂದು ಓಡಾಡ್ಲತ್ತಾನ ಖಾಲಿ. ಮದುವೆಯಾಗಿ 3 ತಿಂಗಳದಾಗೆ ಫಿನಿಶ್ ಆಗೋದು, ಡೈವರ್ಟ್ಸ್ ಆಗೋಗ್ಯದ. ಮದುವೆಗಲ್ಕಿಂತ ಪೈಲೆ ನೀವು ನೌಕರಿ ಇದ್ದಿಂದ ಮನೆ ಇರ್ತಕ್ಕಂಥ ಪ್ಲೇಸ್ ಜಾಗ ಇದ್ದಿದ್ದಂಥ ಅದು ಮಾರಕ್ಕೆ ಮದುವೆ ಮಾಡ್ಕೊಂಡನ. ಮದುವೆಯಾಗಿ ಮೇಲೆ ನೌಕರಿ ಹೋಗ್ಯದ, ಡ್ಯೂಟಿ ಖತಮ್ ಹೋಗ್ಯದ. ಈಗ ಮನ್ಯಾಗ ಡ್ಯೂಟಿ ಹೆಂಗಿರ್ತದ? ಕೊಂಡು ಆ ಕಡೆ ಓಡಾಡಿ ಈ ಕಡೆ ಓಡಾಡಿ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಮನೆಗೆ ಬರ್ತೋಗ್ಯಾನ. ಮನೆಗೆ ಬಂದಾಗ ಈಗ ಹೆಣ್ತಿ ನೋಡ್ತಾಳೆ, ನಿಂಗೆ ಡ್ಯೂಟಿ ಇದೆ ಅಂತೇಳಿ ಹಿಂಗೇನೋ ಅಂತೇಳಿ ಕೊಟ್ಟಾರ, ಮನೆ ಭೀ ಮಾರ್ಕೊಂಡಿದೆ ಅಂತ, ಮತ್ತೆಲ್ಲ ಹಿಂಗಾಗ್ಯದ. ಹ್ಯಾಂಗ ಪರಿಸ್ಥಿತಿ ಅಂದ್ರೆ ಹಿಂಗೆ ಅತ್ತಿ ಮಾವು ಕೇಳಿದ್ರೆ ಅತ್ತಿ ಮಾವ ಅಂದ್ರೆ ನಿನ್ನ ಗಂಡನೆಲ್ಲ ಕೇಳು. ಹಬ್ಬಕ್ಕೆ ಹೋಗ್ಯಾಳ ತಾಯಿಗೆ ಮತ್ತೆ ವಾಪಸ್ ಬಂದಿಲ್ಲ. ಹಬ್ಬಕ್ಕೆ ಮನೆಗೆ ಹೋಗ್ಯಾಳ. ಮನೆಗೆ ಹೋಗಿ ತಾಯಿ ತಂದೆ ಬಂದು ಏನು ಮಾಡ್ಯಾರ, ಮನೆಗೆ ಮತ್ತು ಇವರು ಅತ್ತಿಮ್ಮವ್ರ ಮನೆಗೆ ಬಂದು ನಮ್ಮ ಮಗಳಿಗೆ ನಿಮ್ಮ ಮನೆಗೀಗ ನಾವೀಗ ಕಲಿವೀಗ ನಿನ್ನ ಮಗ ಕೆಲಸ ಮಾಡಲ್ಲ, ನಿಮ್ಮಲ್ಲಿ ಆಸ್ತಿ ಕೂಡ ಏನೂ ಇಲ್ಲ, ನನ್ನ ಮಗಳ ಜೀವನ ಹೆಂಗೆ ತಿಳ್ಕೊಂಡು ಏನು ಮಾಡ್ಯಾರ, ಡೈರೆಕ್ಟು ಹಕ್ಕುಪತ್ರ ತೆಗೆದುಕೊಂಡು ವಾಪಸ್ ತಿರುಗಿ ಮಗಳಿಗೆ ಮನೆ ತಗೋ ಹೋಗ್ಯಾರ ಪ್ರೇರೆ. ಅಂದರೆ ಇವತ್ತಿನ ಸಿಂಪ್ಟಮ್ಸ್ ಅನುಸಾರವ ಕಾರ್ಯಗಳು ಇಷ್ಟೊಂದು ಭಯಂಕರವ, ಅಷ್ಟು ಭಯಂಕರವ. ಆದರೆ ಒಂದು ನಿಮ್ಮ ಜೀವನದಲ್ಲಿರಬೇಕು, ಯೌವನ ಕಾಲನೇ ಕರ್ತನ ಸನ್ನಿಧಿಯಲ್ಲಿ ದುಡಿತಕ್ಕಂಥರಾಗಿರಬೇಕು. ಉದ್ಯೋಗನೇ, ಪ್ರಾರ್ಥನೆ ಸೇವನೆ. ವೃದ್ಧಾಪ್ಯದ ಚಿಂತೆ ಗೊತ್ತು ಮಾಡ್ಬಾರ್ದು ನೀವು. ವೃದ್ಧಾಪ್ಯದಲ್ಲಿ ಕೂಡಿಸ್ಬೇಕು. ಯಾವುದು ಕೂಡಿಸ್ಬೇಕು? ಪಿಂಚಣೆಲ್ಲ ರೀ. ವೃದ್ಧಾಪ್ಯದಲ್ಲಿ ಕೂಡಿಸಿರ್ತಕ್ಕಂಥದ್ದು ಪಿಂಚಣಲ್ಲ. ವೃದ್ಧಾಪ್ಯದಲ್ಲಿ ಕೂಡಿಸ್ತಕ್ಕಂಥದ್ದು ಆಶೀರ್ವಾದ ಫಲ. ಈ ಆಶೀರ್ವಾದ ಫಲವಿಲ್ಲಂದ್ರೆ ವೃದ್ಧಾಪ್ಯದಲ್ಲಿ ದೇವರು ನಿಮ್ಮನ್ನು ಕೈ ಬಿಟ್ಕೊಡ್ತಾನೆ. ನೀವು ವಯಸ್ಸಿನಲ್ಲಿ ಯೌವನ ಕಾಲದಾಗ ಆಶೀರ್ವಾದ ಫಲವನ್ನು ಕೂಡಿಸಿಟ್ಕೋಬೇಕು. ಆಶೀರ್ವಾದ ಫಲವನ್ನು ಕೂಡಿಸಿಟ್ಟಾಗ ಮುಪ್ಪಿನ ಕಾಲದಲ್ಲಿ ನಿಮ್ಮನ್ನು ಕೆಲಸಕ್ಕೆ ಬರ್ತದೆ ಪ್ರೇರೆ. ಅದು ಮುಪ್ಪಿನ ಕಾಲದಲ್ಲಿ ಆಸ್ತಿ ಎಲ್ಲ ನೀವೇನು ಕೂಡಿಸಿಡ್ತೇವಲ್ಲ ಎಲ್ಲ ದವಾಖಾನೆ ಆಗೋಯ್ತು ಪ್ರೇರೆ. ಒಂದು ಕಿಡ್ನಿನ ಪ್ರಾಬ್ಲಮ್ಮು, ಶುಗರ್ ಹೈಯೋ, BP ಹೈಯೋ, ಅಥವಾ ಇನ್ನೂ ಏನೋ ಸಮಸ್ಯೆ ಏನು ಬರ್ತಲ್ಲ, ಆ ಏನು ಕೂಡಿಸಿಡ್ತೇವೆ ಎಲ್ಲ ದವಾಖಾನೆಗೆ ಪಾಲಾಗೋಯ್ತವೆ ಪ್ರೇರೆ. ಅವಾಗ ಅದಕ್ಕಿಂತ ಮುಂಚಿತವಾಗಿ ನೀವು ಕರ್ತನನ್ನು ಆಶ್ರಯಿಸಬೇಕು. ಯಾಕಂದರೆ ಕರ್ತನ ಸನ್ನಿಧಿಲಿ ನೀವು ಕೂಡಿಸಿಡ್ತಕ್ಕಂಥದ್ದು ಮೊದಲನೇದು ಆಶೀರ್ವಾದ. ಆ ಆಶೀರ್ವಾದ ನೀವು ಕೂಡಿಸಿಟ್ಟಿರುವಾಗ ದೇವರು ನಿಮ್ಮ ಆಟೋಮೆಟಿಕ್ಲಿ ಪ್ರತಿಫಲ ನಿಮ್ಮನ್ನು ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಯೆಶಾಯ 46ನೇ ಅಧ್ಯಾಯ 3-4 ವಚನ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ,
ನನ್ನ ಮಾತಿಗೆ ಕಿವಿಗೋಡಿರಿ. ನನ್ನ ಮಾತಿಗೆ ಕಿವಿಗೂಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ. ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ನರನೆಂಬುದಾಗಲು ನಾನೇ ಆಧಾರ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದ್ದೇನು. ನಾನೇ ಹೊರುವೆನು. ಹೌದು. ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಯಾರ ಆಧಾರ ಅಂತ ನಿಮ್ಮ ಮುಪ್ಪಿನ ತನಕ? ನಿಮಗೆ ಜ್ವರ ಬಂದರೂ ಕೂಡ ದೇವರ ಆಧಾರನ. ನಿಮಗೆ ಕಡಿಮೆ ಆಗಲ್ಲಂತ ರೋಗಗಳು ಬಂದರೂ ಕೂಡ ನಿಮಗೆ ದೇವರ ಆಧಾರನ. ತಲೆ ನಡುವಾಗ ಹಿಂಗೆ ತಲೆ ನಡುವಾಗ ಕೂಡ ನಿಮಗೆ ದೇವರ ಆಧಾರನ. ಕೈ ನಡಗ್ತಾ ಇರ್ತದೆ, ಹಿಂಗೆ ಕೈ ನಡಗ್ತಾ ಇರ್ತದೆ ಕಡೆಗೆ ಆ ಬಡಿಗೆ ನೆಲ ಕೂರ್ದಿರಂದ್ರೆ ಕೈ ನಡಗಲ್ಲ ನಿಮ್ದು. ಯಾರ ಮುದುಕರು ನೋಡ್ರಿ, ಒಂದು ಸತಿ ಅಬ್ಸರ್ವ್ ಮಾಡಿ ನೋಡ್ರಿ, ಅವ್ರ ಕೈದಾಗ ಬಡಿಗೆ ಇರ್ತದ, ಅದು ಎದ್ದಾಗ ಕೈ ನಡಗ್ತಾ ಇರ್ತದ, ಅದು ಎತ್ತಿ ಹಿಂಗೆ ಮುಂದೆ ಇಕ್ತಾರಂದ್ರೆ ಕೈ ನಡಗಲ್ದು. ಯಾಕಂದರೆ ಭೂಮಿ ಅವ್ರಿಗೆ ಆಧಾರವಾಗಿರ್ತವೆ ಪ್ರೇರೆ. ನಮ್ಮ ಶರೀರ ಆ ಭಾವನೆಗಳೆಲ್ಲ ಒಂದು ವೇಳೆ ಬಲಹೀನ ಆದರೂ ಕೂಡ ಈ ಭೂಮಿಗೆ ಮನುಷ್ಯರಿಗೆ ಲಿಂಕ್ ಇರ್ತದಲ್ಲ, ಆ ಲಿಂಕು ದೇವ್ರಿಗೆ ಸಂಬಂಧಪಟ್ಟಿರ್ತವೆ ಪ್ರೇರೆ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದಾಗಿರಲ್ಲ. ನಿಮಗೆ ಜ್ವರ ಬಂದಾಗ ಕೂಡ ದೇವರನ್ನು ನಿಮ್ಮ ಜೊತೆಗಾರನ. ನಿಮ್ಗೆ ಕಷ್ಟ ಬಂದಾಗ ಕೂಡ ದೇವರು ನಿಮ್ಮ ಜೊತೆ ಹಣ. ನಿಮಗೆ ಶೋಧನೆ ಬಂದಾಗ ಕೂಡ ದೇವ್ರು ನಿಮ್ಮ ಜೊತೆ ಹಣ. ನಿಮಗೆ ಮುಪ್ಪಿನ ವಯಸ್ಸು ಬಂದಾಗ ಕೂಡ ನಿಮಗೆ ದೇವರೇ ಆಧಾರನಾಗಾರ ಪ್ರೇರೆ, ಮನುಷ್ಯರ ಆಧಾರವಾಗಿರಲ್ಲ. ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟು ಮಕ್ಕಳಿಗೆ ಸಾಕು ಸಲವಿ ಎಜುಕೇಷನ್ ಕೊಟ್ಟು, ವಿದ್ಯೆ ಕೊಟ್ಟು, ಬುದ್ಧಿ ಕೊಟ್ಟು, ಅವರಿಗೆ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಕೊಟ್ಟು, ಲಾಸ್ಟಿಗೆ ಎಲ್ಲ ತಾಯಿ ತಂದೆ ಬಳಿ ಪಡ್ಕೊಂಡು ತಾಯಿ ತಂದೆಗೆ ಮಾಡ್ತಕ್ಕಂಥವ್ರಿಗೆ ಗೊತ್ತು ಇಲ್ಲ ಪ್ರೇರೆ. ಸಂಪಾದನೆ ಮಾಡಿರ್ತಕ್ಕಂಥದ್ದು ಎಲ್ಲ ತಾಯಿ ತಂದೆನೇ. ಬಟ್ ಆ ಮುಪ್ಪಿನ ವಯಸ್ಸು ತಾಯಿ ತಂದೆಗೆ ಬಂದಾಗ ತಾಯಿ ತಂದೆಲಿಂದ ಮಕ್ಕಳೇನು ಮಾಡ್ತಾರ, ದೂರ ಆಗಿ ಜೀವನ ಮಾಡ್ತಾರೆ ಪ್ರೇರೆ. ತಾಯಿ ತಂದೆಗೆ ಒಂದು ವೃದ್ಧಾಪ್ಯದಲ್ಲಿ ತಾಯಿ ತಂದೆ ಅಮೇರಿಕಕ್ಕೆ ಸೆಟಲ್ ಆಗ್ಯಾರ. ಅಂದರೆ ಮಕ್ಕಳು ಹೋಗಿ ಅಮೇರಿಕಾದಾಗ ಸೆಟಲ್ ಆಗ್ಯಾರ. ಬೆಂಗಳೂರಿಂದ ಆಸ್ತಿ ಮಾರ್ಕೊಂಡು ಹೋಗಿ US ಅಂದರೆ ಅಮೇರಿಕಾದಲ್ಲಿ ಸೆಟಲ್ ಆಗ್ಯಾರ. ಸ್ಪಷ್ಟವಾಗಿ ಒಳ್ಳೆ ಸಂಪಾದನೆ ಅದ, ಎಲ್ಲ ಅದ್ಭುತ ಅದ. ಆದರೆ ಅಮೇರಿಕಾದಲ್ಲಿ ಹೋಗಿ ಸೆಟಲ್ ಆದಾಗ ಮಕ್ಕಳ ಜೊತೆ ನಾವು ಭೀ ಇರೋರಲ್ಲಿ ಅಂಥೇಳಿ ಇಲ್ಲಿಂದ ಮಾರ್ಕೊಂಡು ಹೋಗಿ ಮಕ್ಕಳಿಗೆ ಇದನ್ನ ಆಸ್ತಿ ಎಲ್ಲ ಒಬ್ಬನೇ ಮಗ ಅಂತ ತಿಳ್ಕೊಂಡು ಸುಮಾರು ಒಂದು 8-9 ಕೋಟಿ ಅಮೌಂಟು ಕೂಡ ಮಗನ ಹೆಸರು ಮೇಲೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಯಾರ. ಎಲ್ಲ ಆಸ್ತಿ ಎಲ್ಲ ಮಗನಿಗೆ ಹೋಯ್ತು, ಏನಿಲ್ಲ ಅವರಲ್ಲಿ. ಇದನ್ನು ಭೂಮಿ ಮಾರ್ಕೊಂಡು 8-9 ಕೋಟಿ ಏನು ಬಂದಿದ್ದು, ಆ ದುಡ್ಡೆಲ್ಲ ಮಗನಿಗೆ ಅಕೌಂಟ್ನಲ್ಲಿ ಹಾಕಿದ್ರು. ಅಲ್ಲಿ ಅಮೇರಿಕಕ್ಕೆ ಬರ್ರಿ ನೀವು ಅಂತೇಳಿ ಮಗ ಏನು ಮಾಡಿದ್ರು, ತೊಗೊಂಡು ಹೋಗಿ ಸುಮಾರು ಒಂದು 6 ತಿಂಗಳು ಅವ್ರ ಮಗನ ಬಳಿ ಕರೆಕ್ಟ್ ಉಳ್ದಾರ. ಅವ್ರು ಮುದುಕಿ 6 ತಿಂಗಳು ಕರೆಕ್ಟ್ ಉಳ್ದಾರ. 6 ತಿಂಗಳು ಬಾದ ಅಲ್ಲಿ ಪರಿಸ್ಥಿತಿಗಳೆಲ್ಲ ಖರಾಬ್ ಹೋಗ್ಯಾವ. ಪರಿಸ್ಥಿತಿ ಇಷ್ಟು ಖರಾಬ್ ಹೋಗ್ಯದ, ಅವ್ರಿಗೆ ಊಟ ಹಾಕೋರು ಭೀ ಇಲ್ಲಂತ ಸ್ಥಿತಿ ಹೋಗ್ಯದ. ಇಷ್ಟು ಭಯಂಕರ ಪರಿಸ್ಥಿತಿ ಬಿದ್ದೋದಾಗ ಈಗ ಮುಪ್ಪಿನ ವಯಸ್ಸಿರ್ತಕ್ಕಂಥ ತಂದೆ ಅಂದರೆ ಈ ಗಂಡ ಹೆಂಡತಿ ಇಬ್ಬರು ಡಿಸೈಡ್ ಮಾಡಿ ಮುದುಕಿ ಇಬ್ಬರು ಡಿಸೈಡ್ ಮಾಡಿ ಏನು ಮಾಡ್ಯಾರ ಅಂದರೆ, ಮುದುಕು ಒಂದು ವಾಚ್ಮಿನ್ ಮಾಡ್ಲಿಕ್ಕೆ ಹೋಗ್ಯಾನಂತ ಪೆಟ್ರೋಲ್ ಪಂಪಿನಲ್ಲಿ. ವಾಚ್ಮಿನ್ ಡ್ಯೂಟಿಗೆ ಮುದುಕು ಸೇರಿದನು. ಈಗ ಮುದುಕಿ ಮನೆಗಿನ ಡ್ಯೂಟಿನೇ ಯಾಕೆ ಮತ್ತೇನೋ ಆಧಾರ ಇಲ್ಲ. ಆ ವಾಚ್ಮಿನ್ ಡ್ಯೂಟಿ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಆ ಮುದುಕೇನು ಮಾಡತ್ತಲ್ಲ, ಅದು ಅವನ ಜೀವನಕ್ಕೆ ಅವನ ಪೋಷಣೆಗೆ ಸಾಕಾಗತ್ತಲ್ಲಿ. ಇಲ್ಲಿ ಮುದುಕಿ ಕಳ್ಸಲಕ್ಕೆ ಏನೂ ಇಲ್ಲತ್ತಿಲ್ಲ. ಅಲ್ಲಿ ನೋಡಿ ಬೆಂಗಳೂರದಾಗಿರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಏನು ಮಾಡ್ತಾಳೆ, ಆ ಅಜ್ಜಿ ಫೋನ್ ಹಚ್ಚಿಗೆ ಕೇಳ್ತಾಳೆ. ಈ ಅನಾಥಾಶ್ರಮದಲ್ಲಿ ಏನು ಕೇಳ್ತಾರೆ ಆಕೆಗೆ ಅಜ್ಜಿಗೆ ಅಂದರೆ, ನೋಡಮ್ಮ ಮತ್ತು ಬೆಂಗಳೂರಿನಲ್ಲಿ ನಿಮ್ಮ ರಿಲೇಷನ್ ಆದರೂ ಎಲ್ಲ ಹರಲತ್ತಿದಿ, ಮತ್ತು ನೀವು ಬೆಂಗಳೂರಲ್ಲಿ ಹೋಗಿ ಸೆಟ್ ಆಗಿರತ್ತೀರಿ, ಮತ್ತು ನಿಮಗೆ ಮಾಡೋರು ಯಾರು ಭೀ ಇಲ್ಲ ಅಂತ ಕೇಳಿದಾಗ, ಮಗನ ಹಣ ಸೊಸಿ ಹೇಳ 2 ಮೊಮ್ಮಕ್ಕಳು ಭೀ ಹರ ಕಟ್ಕೆ ನಮಗೆ ಮಾಡೋರು ಯಾರು ಭೀ ಇಲ್ಲ. ನಾವು ಒಂದು ಟೈಮ್ ಊಟ ಕೂಡ ನಾವು ಭಾಳ ಕಷ್ಟ ಅನುಭವಿಸ್ಲತ್ತದ. ನಿಮ್ಮ ಯಜಮಾನ್ರಲ್ಲಮ್ಮ ಹ್ಯಾಂಗೆ ಮಾಡ್ತೀವಿ ಅಂದಾಗ, ಯಜಮಾನ್ರು ಕೂಡ ಅವ್ರು ಕೆಲಸ ಮಾಡತ್ತಾರ. ಅವ್ರು ಕೆಲಸ ಮಾಡಿದ್ದು ಅವರಿಗೆ ಅವ್ರ ಮೆಡಿಸಿನು ಪ್ಲಸ್ ಅವ್ರಿಗೆ ಏನಿರ್ತದ ಊಟಕ್ಕೆ ವ್ಯವಸ್ಥೆ ಕಂಪ್ಲೀಟ್ ಆಗ್ಲತ್ತದ. ನನ್ನ ಪರಿಸ್ಥಿತಿ ಭಾಳಷ್ಟು ಬ್ಯಾಡ್ ಆಗ್ಯದಾಗ ನಾನು ನೋಡೋರು ಯಾರನ್ನ ತಿಳ್ಕೊಂಡು ಅನಾಥಾಶ್ರಮ ನಿಮ್ಗೆ ನಾನು ಫೋನ್ ಹಚ್ಚಿದ್ದೇನೆ ಅಂತೇಳಿ ಅಂದಾಗ, ಮನೆ ಬರಬೇಕಾದ್ರೆ ಹ್ಯಾಂಗಮ್ಮ, ಮತ್ತು ನಿಮ್ಮಲ್ಲಿ ದುಡ್ಡಿನ ವ್ಯವಸ್ಥೆ ಬೇಕಲ್ಲ ನಿಂಗೆ ಬರ್ಲಕ್ಕೆ ಹ್ಯಾಂಗಂದ್ರೆ, ಏನರ ಬಂಗಾರು ಬೇಡಿ ಏನರ ಇಟ್ಕೊಂಡಿದ್ದೆ ಅಂದ್ರೆ, ಏನಿಲ್ಲ ನಮ್ಮಲ್ಲಿ ಎಲ್ಲ ನಮ್ಮ ಮಗನಿಗೆ ಕೊಟ್ಟಿದ್ದೀವಿ ನಾವು. ಮನೆಗೆ ಬರಬೇಕಾದ್ರೆ ಹ್ಯಾಂಗೆ ಅಂದಾಗ, ಬರ್ತೀನಿ ಹ್ಯಾಂಗೋ ಮಾಡಿ ಬರ್ತೀನಿ, ನೀವು ಆಶ್ರಮದಲ್ಲಿ ನಾನು ಸೇರಿಸ್ಕೊಳ್ತೀರಂದ್ರೆ ನಾ ಏನಾರ ಮಾಡಿ ಬರ್ತೀನಿ ಅಲ್ಲಿಗೆ, ಇಲ್ಲಾಂದ್ರೆ ನಾನು ಸತ್ತೋಯ್ತೀನಿ ಅಂತ ಹೇಳ್ತಾಳೆ ಪ್ರಿಯಕ್ಕೆ. ಅಮ್ಮನ ಏನು ಚಿಂತೆ ಮಾಡಬೇಡ, ಅದು ನಮ್ಮ ಅನಾಥ ಆಶ್ರಮ ನೀವು ಸೇರ್ಕೋಬೋದು. ಮತ್ತು ಅವು ಇನ್ನೊಂದು ಮಾತು ಕೇಳೇನ, ನಿಮ್ಮ ಅಣ್ಣ ತಮ್ಮರು ಹರಲತ್ತಿದ್ದಲ್ಲ, ನಿಮ್ಮ ಭಾವ ಹರಲತ್ತಿರಲ್ಲ, ಮತ್ತು ಅವ್ರ ಬಳಿ ಹೋಗ್ಬೇಕಲ್ಲ ಅಂದಾಗ ಇವ್ರೇನಂದ್ರೆ ಅವರೆಲ್ಲರೂ ನಮಗೆ ಮೊದಲೇ ಹೇಳ್ಯಾರ,
ಇಲ್ಲಿ ನಾಸ್ತಿ ಮಾರ್ಕೊಂಡು ಹೋಗಿ ನೀ ಅಮೆರಿಕಕ್ಕೆ ಸೆಟಲ್ ಆಗ್ಲತ್ತಿದೆಲ್ಲ ಅದು ಸರಿಯಾದದಲ್ಲ. ನೀ ಹೋಗು ಸೆಟಲ್ ಆಗಿ ಪರವಾಗಿಲ್ಲ, ಇಲ್ದಿಂದ ನನ್ನ ಬಿಲ್ಡಿಂಗ್ ಅದಲ್ಲ ಅದು ನೀವು ರೆಂಟ್ ಕೊಡು, ಈ ಬಿಲ್ಡಿಂಗ್ ರೆಂಟ್ ಕೊಟ್ಟಿದ್ದ ರೆಂಟ್ ಬರ್ತದೆ, ನಿಮ್ಮ ಜೀವನಕ್ಕೆ ಕೆಲಸಕ್ಕೆ ಬರ್ತದೆ, ಮಾರ್ಬಾಡಿ ಯಾವ್ದು ಭೀ ಅಂತ ಅವ್ರು ನಮಗೆ ಭಾಳಷ್ಟು ಹೇಳಿದ್ರೆ ನಾವು ರಕ್ತ ಸಂಬಂಧಿಗಳ ವಿರುದ್ಧವಾಗಿ ಮಾತಾಡಿದ್ದೀವಿ ಅವ್ರಿಗೆ. ಅವಾಗ ಏನು ಮುಖ ತೆಗೆದುಕೊಂಡು ಅವ್ರ ಬಳಿಗೆ ಹೋಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ಯಾರ ಈ ರೀತಿ ಹೇಳ್ತಕ್ಕಂಥವ್ರು. ಆದರೆ ಕೊನೆದಾಗೆ ಅನಾಥಾಶ್ರಮದವರೇ ಆ ಹೆಣ್ಮಗಳಿಗೆ ಮುಪ್ಪಿನ ವಯಸ್ಸಲ್ಲಿ ಹಳ ಅಂತೇಳಿ ತಿಳ್ಕೊಂಡು ಟಿಕೆಟ್ ಕನ್ಫರ್ಮ್ ಮಾಡಿ ಅನಾಥಾಶ್ರಮ ಕರ್ಕೊಂಡಾರ ಅವ್ರು. ಅಂದರೆ ಯಾಕೆ ಈ ವಿಷಯದಲ್ಲಿ ಅಂದರೆ ನಾನು ಹೇಳ್ತಕ್ಕಂಥವ್ರಾಗಿದೆ ಅಂದರೆ, ನಿಮ್ಮ ಸ್ವತ್ತು ನಿಮ್ಮ ಆಸ್ತಿ ಎತ್ತು ಕಳೆದೋಗಲ್ಲ. ವಯಸ್ಸಿದ್ದಾಗ ಮಕ್ಕಳನ್ನು ಪ್ರೀತಿ ಮಾಡತ್ತಾರೆ, ಕರೆಕ್ಟೇ, ಮಾಡಬೇಕಿಲ್ಲ ಅಂತಿಲ್ಲ. ನಿಮಗೆ ಮುಪ್ಪಿನ ತನಕ ಆಧಾರ ಬೇಕಲ್ಲ. ಮುಪ್ಪಿನ ತನಕ ಆಧಾರ ಬಂದಾಗ ನೀವು ಯೌವನ ಕಾಲದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ನೀವು ಕೂಡಿಸಿಟ್ಟು ಇಡ್ತಕ್ಕಂಥದ್ದು ಮಕ್ಕಳಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಲೇಬೇಕು. ಆದರೆ ಅದಕ್ಕಿಂತ ಉತ್ತಮವಾಗಿ ಯೌವನ ಕಾಲದಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ಆಶೀರ್ವಾದ ಕೂಡ ನೀವು ನೋಡಬೇಕು, ಸಂಪಾದನೆ ಮಾಡಿಕಬೇಕು ಪ್ರೇರೆ. ಎಷ್ಟು ಆಶೀರ್ವಾದ ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಮಾಡ್ತಿರೋ ಅಷ್ಟು ಉತ್ತಮ. ಅದಕ್ಕೆ ಹೇಳ್ತಾನೆ, ಯಾಕೊಬ್ಬ ವಂಶವೇ ಇಸ್ರೇಲ್ ಸಂತಾನ ಶೇಷವೇ ನನ್ನ ಮಾತಿಗೆ ಕಿವಿಗೊಡಿರಿ ಅಂತ ಹೇಳ್ತಾನೆ ಪ್ರೇರೆ. ಇದು ದೇವ್ರು ಮಾತಾಡ್ತಕ್ಕಂಥನಾಗಿದ್ದಾನೆ. ಮಕ್ಕಳೇ, ನನ್ನ ಮಾತಿಗೆ ನೀವು ಕಿವಿ ಕೊಡ್ರಿ, ಲೋಕದ ಮಾತಿಗೆ ನೀವು ಕಿವಿ ಕೊಡ್ಬೇಡ್ರಿ. ಲೋಕಕ್ಕೆ ಸಂಬಂಧಪಟ್ಟವ್ರ ಜೊತೆ ನೀವು ಸೇರಬೇಡ್ರಿ, ಅವ್ರ ಮಾತಿಗೆ ನೀವು ಕಿವಿ ಕೊಡಬೇಡ್ರಿ. ಇವತ್ತು ಅನೇಕ ಜನರು ಹರಟೆ ಮಾತುಗಳಿಗೆ ಕಿವಿ ಕೊಡ್ತಾರೆ, ದೇವ್ರ ಮಾತಿಗೆ ಕಿವಿ ಕೊಡೋದು ಭಾಳಷ್ಟು ಕಷ್ಟ ಪ್ರೇರೆ. ದೇವರ ಮಾತಿಗೆ ಕಿವಿ ಕೊಡ್ರಿ. ಯಾಕಂದರೆ ದೇವರು ನಿಮಗೆ ಮುಪ್ಪಿನ ತನಕ ಆಧಾರನಲ್ಲ. ಇವತ್ತು ಈ ವಯಸ್ಸಿನಲ್ಲಿ ನೀವು ದೇವರಿಗೆ ಅವಕಾಶ ಕೊಟ್ಟರೆ ಅಂದ್ರೆ ದೇವ್ರು ನಿಮ್ಮನ್ನೇನು ಮಾಡ್ತಾನೆ, ಅದ್ಭುತವಾಗಿ ನಡೆಸ್ತಾನೆ ಪ್ರೇರೆ. ನೀವು ಮನುಷ್ಯರಿಗೆ ಅವಕಾಶ ಕೊಡಬಾರ್ದು, ನೀವು ದೇವರಿಗೆ ಅವಕಾಶ ಕೊಡ್ರಿ. ಸಾಧ್ಯವಾದಷ್ಟು ದೇವರಿಗೆ ಅವಕಾಶ ನೀವು ಕೊಡಲೇಬೇಕು. ಯಾಕಂದರೆ ನೀವು ಹುಟ್ಟಿಂದ ಹಿಡ್ಕೊಂಡು ನಿಮಗೆ ಮುಪ್ಪಿನ ತನಕ ದೇವರೇ ಆಧಾರನ. ಮಕ್ಕಳು ತಾಯಿ ತಂದೆ ಬಿಟ್ಕೊಟ್ಟು ಹೋಗ್ತಾರೆ, ತಾಯಿ ತಂದೆ ಮಕ್ಕಳಿಗೆ ಬಿಟ್ಕೊಟ್ಟು ಹೋಗ್ತಾರೆ. ಯಾರು ಯಾವ ರೀತಿಗೆ ಜೀವನನೋ ಯಾವ ರೀತಿಗೆ ಜೀವನನೋ ಗೊತ್ತಾಗಲ್ಲ ಪ್ರೇರೆ. ನಿಮಗೆ ಕೇವಲ ಪಿಂಡವಾಗಿರುವಾಗ ದೇವ್ರ ಕಣ್ಣುಗಳು ನಿಮಗೆ ನೋಡ್ಯಾವ. ನೀವು ದೇವ್ರ ಸಾವಾಸದಾಗ ಬೆಳಿಬೇಕು ಹೊರತು ಮನುಷ್ಯರ ಸಾವಾಸದಾಗ ಬೇಡ. ಇವತ್ತು ಆಸ್ತಿ ಐಶ್ವರ್ಯ ಧನ ಧಾನ್ಯಗಳು ನಿಮ್ಮ ಯೌವನ ಕಾಲ ಎಲ್ಲ ಒಂದಿನ ವ್ಯರ್ಥ ಹೋಯ್ತು ಪ್ರೇರೆ, ಯಾವುದೂ ಇರಲ್ಲ. ಬಟ್ ಈ ಹೃದಯದಲ್ಲ, ಈ ಹೃದಯದಕ್ಕೆ ಮುಪ್ಪಿನ ವಯಸ್ಸೇ ಇಲ್ಲ ಪ್ರೇರೆ. ಅದಂತಾರೆ ಹೃದಯಕ್ಕೆ ಮುಪ್ಪಿನ ವಯಸ್ಸು ಅದಂತಾರೆ, ಹೃದಯಕ್ಕೆ ಮುಪ್ಪಿನ ವಯಸ್ಸು ಇಲ್ಲೇ ಇಲ್ಲ. ಇದಕ್ಕೆ ಸಾವು ಬಂದಾಗ ಇದ್ವಿ ಖತಮ್ ಆಗೋಯ್ತು ಅನ್ಕೋರಿ. ಆದರೆ ಈ ಹೃದಯದಾಗಿರ್ತಕ್ಕಂಥವ್ರು ಒಂದು ವೇಳೆ ದೇವ್ರು ನಿಮ್ಮ ಒಳಗನಂದ್ರೆ ನಿಮಗೆ ಸಾವಿಲ್ಲ ಪ್ರೇರೆ. ನೀವು ದೇವ್ರಿಗೆ ಸಾಧ್ಯವಾದಷ್ಟು ಎಷ್ಟು ಅವಕಾಶ ಅದನೋ ಅಷ್ಟು ಅವಕಾಶ ನೀವು ದೇವ್ರಿಗೆ ಕೊಡುವಾಗ ದೇವರು ಎಷ್ಟು ಅದ್ಭುತ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೇನು, ನಾನೇ ಉಂಟು ಮಾಡಿದೆ ಅಂತ ಹೇಳ್ತಾನೆ ನೀವು. ಹಲ್ಲೆಲೂಯಾ. ಯಾರು ಉಂಟು ಮಾಡ್ಯಾವಂತ? ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರುವೇನು. ದೇವರು ನಿಮ್ಮನ್ನು ಉಂಟು ಮಾಡ್ಯಾನ, ದೇವರೇ ಹೊರ್ತಕ್ಕಂತಾನೆ. ಇವತ್ತು ಭಿಕ್ಷೆಕಾರರು ಅವ್ರು ಏನೂ ಕೆಲಸ ಮಾಡಲ್ಲ ರೋಡ್ ಮೇಲೆ. ನೋಡ್ತೀರಿ ಆಗಾರ ಭಿಕ್ಷೆದವ್ರು ಈ ರೋಡ್ ಮೇಲೆ ಅವ್ರ ಮೈ ಮೇಲೆ ಇರ್ತಕ್ಕಂಥ ಅರ್ಬಿ ಪೂರ ಏನಾಗೋಯ್ತವ, ಕತಾಡೋಗೋಯ್ತವ, ಪೂರ ತಲೆ ಕೂದಲು ಕೂಡ ಏನಂತವ ಅದು ಹೆಪ್ಪುಗಟ್ಟಿನಪ್ಲೆ ಪೂರ ಒಣಗಿ ಹೋಗಿ ಕಂಕರಾಗಿರ್ತಾವ. ಅವ್ರು ಅಲ್ಲಿ ಕೊಡ್ತಾರೆ, ಹೋಗೋರು ಬರೋ ಯಾರು ಬಾಳೆಹಣ್ಣೆ, ನಾವು ನೀವು ತಿಂಬಲ್ಲಿ ಫ್ರೂಟ್ಸ್, ಅವ್ರು ಓಟ್ ಫ್ರೂಟ್ಸ್ ತಿಂತಾರೆ. ಅರ್ಥ ಅಲ್ಲದ? ಫ್ರೂಟ್ಸ್ ತಿಂತೀರಿ ನೀವು, ಡೈಲಿ ತಿಂತೀರಿ? ಅವ್ರು ಡೈಲಿ ಫ್ರೂಟ್ಸ್ ತಿಂತಾರೆ. ಯಾರು ಆಧಾರ ಅವರಿಗೆ? ನಾವು ನೀವು ಸೇವನೆ ಮಾಡಲೇವು. ಅವ್ರು ಹುಚ್ಚಾಗಿ ರೋಡ್ ಮೇಲೆ ಬಿದ್ದಿರ್ತಾರಲ್ಲ, ಅವ್ರು ಡೈಲಿ ಒಳ್ಳೆ ಫ್ರೂಟ್ಸ್ ಅವ್ರಿಗೆ ಸಿಗ್ತಾವೆ, ನಮಗೆ ಸಿಗಲ್ಲ. ಗೊತ್ತದ ನಿಮ್ಗೆ? ಯಾರು ತಿಮ್ಮಲ್ರಿ, ನೀವು ಬಿರಿಯಾನಿ ಕೂಡ ಊಟ ಮಾಡಲ್ರಿ. ಅವ್ರಿಗೆ ಡೈಲಿ 2 ಟೈಮ್ 3 ಟೈಮ್ ಯಾರು ಹೋಯ್ತಾ ಬರ್ತಾನೆ ಒಂದು ಕವರ್ ಅವ್ರಿಗೆ ಏನು ಮಾಡ್ತಾರೆ, ಕೊಟ್ಟು ಹೋಯ್ತಾರೆ ಪ್ರೇರೆ. ಕೆಲವೊಬ್ರು ಬಿಸ್ಲರಿ ವಾಟರ್ ಕೊಟ್ಟು ಹೋಯ್ತಾರೆ ಅವ್ರಿಗೆ. ನಾವು ಇನ್ನೂ ಮನೆಗೆ ನೀರು ಕುಡಿತೀವಿ, ಅವರು ಮಿನರಲ್ ವಾಟರ್ ಫಿಲ್ಟರ್ ನೀರು ಕುಡಿತಾರೆ ಪ್ರೇರೆ ಅವರು. ಅಂದರೆ ಯಾರಾದ್ರೆ ಅವರಿಗೆ ಕುಟುಂಬದವ್ರು ಯಾರಿಲ್ಲ, ಮಗ ಇಲ್ಲ, ಮಗಳಿಲ್ಲ, ಸೊಸೆ ಇಲ್ಲ, ಹಳೆ ಇಲ್ಲ, ಮೊಮ್ಮಕ್ಕಳಿಲ್ಲ, ಆಸ್ತಿ ಐಶ್ವರ್ಯ ಧನ ಧಾನ್ಯಗಳು ದೌಶ್ಯಗಳು ಬೆಳ್ಳಿ ಬಂಗಾರ ವಸ್ತ್ರ ಅವೇನು ಸಂಪಾದನೆ ಮಾಡಿರ್ತಾರೋ ಅವು ಯಾವುದೂ ಅವ್ರ ಬಳಿ ಇಲ್ಲ. ಆದರೂ ಕೂಡ ಆ ರೋಡ್ ಮೇಲೆ ಅವ್ರು ಇರುವಾಗ ಅವ್ರಿಗೆ ದೇವ್ರ ಆಧಾರನ ಪ್ರೇರೆ. ಮನುಷ್ಯನ ಒಳಗೆ ಕರುಣೆ ತೋರಿಸುವಂಥ ಒಂದು ಕೆಪಾಸಿಟಿ ದೇವ್ರು ಇಟ್ಟನ. ಯಾವ ಮನುಷ್ಯ ಅವನ ಬಳಿಗೆ ಹೋಗ್ತಾನೆ, ಅವ್ರ ಹಸಿವೆ ದಾಹ ಇದ್ದಾಗ ಅದು 100% ಅವರಿಗೆ ಕೊಡಲೇಬೇಕು ಪ್ರೇರೆ. ಬಿಹಾರದಾಗ ಯಾರೋ ಭಿಕ್ಷೆ ಬೇಡ್ತಕ್ಕಂಥ ಹೆಣ್ಮಗಳು, ಆಕೆ ಚಹಾ ಕೊಂಡಿನ ಗಿಲಾಸ್ ಖಾಲಿ ಜಸ್ಟ್ ಇವ್ರಿಗೆ ನೆಗದ್ರು ಕೂಡ ಸಾಕು, ಅವ್ರಿಗೆ ಆಶೀರ್ವಾದ ಅಂತೇಳಿ ಆಕೆ ನಿಂದು ಓಡಾಡ್ತಾರೆ ಪ್ರೇರೆ. ಆಕೆ ಪೂರ ಚಹಾ ಕುಡಿದು ಮೈಲಾ ಸೋರಿಸ್ಕೊಂಡಿರ್ತಾಳೆ ಪೂರ. ಆಕಿನ ಎಂಜುಲ್ ಯಾರ ಸೇವನೆ ಮಾಡಿದ್ರು ಕೂಡ ನಮಗೆ ಆಶೀರ್ವಾದ ತಿಳ್ಕೊಂಡು ಭಾಳ ಜನರಿಗೆ ಒಂದು ದೇವರೇ
ಭಿಕ್ಷಕಿ ದೇವರು ಅಂತೇಳಿ ನೀವು ನ್ಯೂಸ್ ಕೇಳಿರ್ಬೋದು, ಯಾರ ಕೇಳಿರಲ್ಲ ಗೊತ್ತಿಲ್ಲ, ಯೂಟ್ಯೂಬ್ದಾಗ ಸಿಗ್ತದೆ ಅವಾಗ ನೋಡ್ರಿ. ಆಕೆ ದೇವ್ರು ಅಂತ ತಿಳ್ಕೊಂಡು ಆಕೆ ಕುಂತಿನ ಜಾಗದಲ್ಲಿ ಜನ ಕೂಡ್ಬೇಕು, ಆಕೆ ಎಲ್ಲಿ ಹೇಳ ಅಲ್ಲಿ ಹೋಗಿ ಆಕೆನಿಂದ ಹೊರಡ್ಬೇಕು. ಮರ್ಸಡೀಸ್ BMW ಕಾರ್ದಾಗ ಜನ ಇಳಿದು ಆಕೆಗೆ ಫಾಲೋ ಆಕೆನ ಹಿಂದೆ ಹೋಗಿ. ಸುಮ್ಮನೆ ಆಕೆ ಚಾ ಕೊಂಡಿನ ಗಿಲಾಸರ ಅದು ಹೋಗಿ ನೆಕ್ಕರ ಅಂಥೇಳಿ ನೋಡಿ. ಆಕಿನ ಕಿಸ್ಮತ್ ಎಷ್ಟು ಉತ್ತಮದ. BMW ಮರ್ಸಡೀಸ್ ಕಾರ್ನಾಗ ಬಂದು ಆಕೆಗೆ ದೇವ್ರು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಆಕೆ ಕೊಂಡಿರ್ತಕ್ಕಂಥ ಗ್ಲಾಸ್ ಸುಮ್ಮನೆ ಖಾಲಿ ನಾಲ್ಗೆ ಬಿ ಸಾಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ದೇವ್ರು ಅಂತ ತಿಳ್ಕೊಳ್ತಾರೆ. ಆಕೆ ಇಲ್ಲ ರೀ, ದೇವ್ರು ಯಾರೂ ಅಲ್ಲ. ಆಕೆ ದೇವ್ರು ಆಕಿನ ರೇಂಜ್ ಆ ಥರ ಓಡ್ಸ್ಯಾನ ಆಕೆ. ಇವತ್ತು ಇವ್ರು ಹಿಂದಿದ್ದವರೆಲ್ಲ ಯಾಕಡೆ ಹೊಡ್ಯಾರ BMW. ಈಗ ನಿಮ್ಮಂತ ನಮ್ಮಂತ ಯಾರಕ್ಕೆ ಹಿಂಗೆ ರೋಡ್ ಮೇಲೆ ಭೀ ಕೈ ಮಾಡ್ಕೊಂಡು ಹಿಂಗೆ ಲಿಫ್ಟ್ ಭೀ ಕೇಳಿದೆ ಅನ್ಕೋರಿ, ಅವ್ರು ನಿಂದಿರ್ಸಲ್ರಿ ನಿಮಗೆ. ಬಟ್ ಯಾರಿಂದ ಹೊಡ್ಯಾರ? ಒಂದು ಭಿಕ್ಷೆ ಬೇಡ್ತಕ್ಕಂಥ ಹೆಣ್ಮಗಳು ಹಿಂದೆ ಆಕಿನ ಮೈಯೆಲ್ಲ ಪೂರ ಕತಾಟ್, ಮೈಯೆಲ್ಲ ಚಾ ವಾಸಣು ಮತ್ತು ಮೀಡಿಯಾದವ್ರು ಆಕಿನ ಹಿಂದೆ. ಅಂದರೆ ಆಕೆ ಆ ವಯಸ್ಸು ಹುಚ್ಚಾಗಳಂದ್ರೂ ಕೂಡ ಆ ವಯಸ್ಸಿನ ಕೂಡ ದೇವ್ರ ಆಕೆಗೆ ಏನು ಮಾಡ್ಯಾನ, ಒಂದು ರೇಜಿಂಗ್ ತಂದಿಕ್ಕೆ ಅನ್ಪ್ರೇರೆ. ನಾ ಇದ್ರ ವಿಷಯವಾಗಿ ಯಾಕೆ ನಿಮಗೆ ಇಷ್ಟು ಮಾತುಗಳು ಹೇಳ್ತಂದರೆ, ಮುಪ್ಪಿನ ತನಕ ದೇವರು ನಿಮ್ಗೆ ಆಧಾರನಾಗನ, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವನೆಂಬುದಾಗಿ. ನೀವು ಎಂಥ ಸ್ಥಿತಿ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮನ್ನು ಸಹಿಸಿಕೊಳ್ತಕ್ಕಂಥ ದೇವರೇ. ಮನುಷ್ಯರು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾವು ಒಬ್ಬರೊಬ್ಬರು ಸಹಿಸ್ಕೊಳ್ಳೋಕೆ ಆಗ್ಯಾವಲ್ಲ ಟೋಟಲ್. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ವಾಸನೆ ಬಂದರೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಂದು ವ್ಯಕ್ತಿ ನಮ್ಮ ಎದುರು ಕರೆಕ್ಟ್ ಇಲ್ಲ ಅಂದ್ರೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಂದು ವ್ಯಕ್ತಿ ರೇಂಜಿಗೆ ಹೋಗ್ಯಾನ, ಒಂದು ಉನ್ನತ ಸ್ಥಾನಕ್ಕೆ ಹೋದ್ರು ಕೂಡ ಅವನಿಗೆ ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಪ್ರೇರೆ. ಆದರೆ ಒಂದು ದೇವ್ರ ಉದ್ದೇಶ ಅದನ್ನು ಗೊತ್ತಾನ, ನಿಮ್ಮ ಮನಸ್ಸಂಕಲ್ಪನ ನಿಮ್ಮ ಮನೆಯೂ ಕರೆಕ್ಟ್ ಆಗಿದ್ದು ಅಂದ್ರೆ ದೇವರು ನಿಮಗೆ ಮುಪ್ಪಿನ ತನಕ ಆತನ ಆಧಾರನ ಪ್ರೇರೆ. ನಿಮ್ಮ ತಲೆ ನಡುವಾಗ ಆಧಾರನ, ನಿಮಗೆ ಇಲ್ಲದಂಥ ಈ ಸ್ಥಿತಿಯಲ್ಲಿ ಕೂಡ ದೇವರು ನಿಮ್ಗೆ ಆಧಾರನಾಗಿದ್ದು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಭಯಪಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲವೇ ಇಲ್ಲ. ಯಾರಾಧಾರ ಅಂತ ನಿಮ್ಗೆ? ದೇವರೇ ನಿಮ್ಗೆ ಆಧಾರನ. ಮುಪ್ಪಿನ ವಯಸ್ಸು ತನಕ ದೇವ್ರ ಆಧಾರನ. ದೇವ್ರಿಗೆ ನೀವು ಹಿಂಬಾಲಿಸ್ರಿ, ದೇವ್ರ ಚಿತ್ತ ನಡಿಲಕ್ಕಾಗಿ ಪ್ರಯತ್ನ ಪಡ್ರಿ. ಕೀರ್ತನೆಗಳು 37ನೇ ಅಧ್ಯಾಯ 23-24 ವಚನ. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನೆಂಬುದಾಗಿ. ಸತ್ಪುರುಷನು ಗತಿಸ್ಥಾಪನೆ ಯಾರ್ಲಿಂದಂಥದ್ದು? ಯಾರ್ಲಿಂದಂತ? ಯೆಹೋವನ ದೇವರಿಂದೇ ಅದ. ಗತಿಹೀನನಾಗಿ ಜೀವನ ತರ್ತಕ್ಕಂಥ ಕೂಡ ದೇವರೇ, ಆ ಗತಿಹೀನತೆಯನ್ನು ಮೇಲೆ ಕೆತ್ತಕ್ಕಂಥನು ಕೂಡ ದೇವರೇ. ಬಡತನ ಸಿರಿತನ ಕೊಡ್ತಕ್ಕಂಥ ಕೂಡ ದೇವರೇ. ಆಸ್ತಿ ಐಶ್ವರ್ಯ ಧನ ದೌಶಗಳು ಕೊಡ್ತಕ್ಕಂಥನು ಕೂಡ ದೇವರೇ. ಅದಕ್ಕೆ ಹೇಳ್ತಾನ, ಒಂದು ವೇಳೆ ನಿಮ್ಮ ಒಂದು ಪರಿವರ್ತನೆ ಕರೆಕ್ಟ್ ಇಲ್ಲ ಅಂದ್ರೆ ನಿಮ್ಮ ಮಾರ್ಪಡಿಸ್ತಾರ ತಂದೇವ್ರಿ ಸ್ಪಷ್ಟವಾಗಿ. ಇವತ್ತು ಅನೇಕ ಜನರ ಒಂದು ಪರಿವರ್ತನೆ ಕರೆಕ್ಟ್ ಇರಲ್ಲ. ಆರಾಧನೆ ಮಾಡ್ಲಾಕ ಸಭೆಗಳ್ದು ಹೋದಾಗ ಒಂದು ಉತ್ತಮವರಾಗಿ ಕಾಣಿಸ್ತೇವೆ, ಸಭೆ ಹೊರಗೆ ಬಂದಾಗ ಒಂದು ರೀತಿಗೆ ಇರ್ತೇವೆ. ಮನೆಗೆ ಉತ್ತಮವಾಗಿ ಕಾಣಿಸ್ತೇವೆ, ಮನೆಯಿಂದ ಹೊರಗೆ ಬಂದಾಗ ಒಂಥರವಾಗಿ ಜೀವನ ಮಾಡ್ತೇವೆ ಪ್ರೇರಿ. ನೀವು ಮನೆಗೆ ನಿಮ್ಮ ಜೀವನ ಹಂಗಿರಬೇಕು, ಸಭೆದಲ್ಲಿ ನಿಮ್ಮ ಜೀವನ ಹಂಗಿರಬೇಕು, ದೇವ್ರ ದೃಷ್ಟಿಲಿ ಕೂಡ ನಿಮ್ಮ ಜೀವನ ಹಂಗಿರಬೇಕು. ನಿಮ್ಮ ಮನೆಯಿಂದ ನೀವು ಹೊರಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬಂದರೂ ಕೂಡ, ಉದ್ಯೋಗ ಮಾಡ್ಲಿಕ್ಕೆ ಬಂದಾಗ ಕೂಡ, ಕೆಲಸ ಮಾಡ್ಲಿಕ್ಕೆ ಬಂದಾಗ ಕೂಡ ನಿಮ್ಮ ಜೀವನ ಒಂದೇ ಇರಬೇಕು ಪ್ರೇರಿ, ಒಂದೇ ಥರವಾಗಿರಬೇಕು. ಎಡಬಲ ತಿರುಗಿ ಲೋಕರೀತಿಯಾಗಿ ಬಿದ್ದೋಯ್ತಕ್ಕಂಥ ಸ್ಥಿತಿ ನಿಮ್ಮದು ಇರಬಾರ್ದು. ಅದಕ್ಕೆ ಹೇಳ್ತಾರೆ ಸ್ಪಷ್ಟವಾಗಿ, ಅವನು ಕೆಳಗೆ ಬಿದ್ದರೂ ಏಳದೇ ಹೋಗುವುದಿಲ್ಲ. ಒಂದು ನೀನು ಕೆಳಗೆ ಬಿದ್ದರೆ ನೀ ಏಳಲಿ, ಆದರೆ ಸತ್ಪುರುಷನಿದ್ದಿದ್ರೆ ದೇವ್ರು ನಿಂಗೆ ಎಬ್ಬಿಸ್ತಾನೆ ಪ್ರೇರೆ. ಮುಪ್ಪಿನ ವಯಸ್ಸಿನಲ್ಲಿ ಹೋಯ್ತಾನೆ ಕೆಳಗೆ ಕೂಡ್ಕೊಂಡ್ಬಿದ್ದಿದ್ರೆ ನಿನಗೆ ಎಬ್ಬಿಸ್ತಕ್ಕಂಥವ್ರು ಯಾರೂ ಇಲ್ಲ. ನೀ ಮುಪ್ಪಿನ ವಯಸ್ಸು ತನಕ ಸತ್ಪುರುಷನಿದ್ದಿ, ಒಳ್ಳೆಯವಳಾಗಿದ್ದಿ, ಒಳ್ಳೆ ಕ್ರಿಗಳಿನ ಒಳಗವ ಉತ್ತಮರಾಗಿದ್ದು ನೀವು ಇದ್ದಿರಂದ್ರೆ ನೀವು ಕೆಳಗೆ ಬಿದ್ದರೂ ಕೂಡ ದೇವು ನಿಮಗೆ ಮೇಲಕ್ಕೆ ಎತ್ತಕ್ಕಂತಾನೆ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡವನು. ನೀವು ಬಿದ್ದಂಥ ಸ್ಥಳದಲ್ಲಿ ಕೂಡ ಮುಪ್ಪಿನ ವಯಸ್ಸಲ್ಲಿ ದೇವರು ನಿಮಗೆ ಮೇಲಕ್ಕೆ ಎಬ್ಬಿಸ್ತಾನೆ ಪ್ರೇರೆ. ಸಾಲ ಮಾಡ್ಕೊಂಡು ತೀರಿಸಲ ಇದ್ದಂಥ ಈ ಸ್ಥಿತಿಲಿದ್ದು ಕೂಡ ನಿಮ್ಮ ಸಾಲವನ್ನು ದೇವರು ಕಂಪ್ಲೀಟ್ ತೀರಿಸುವ ಬಗ್ಗೆ ನಿಮಗೆ ಒಳ್ಳೆಯ ಒಂದು ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ದೇವರು ನಿಮ್ಮನ್ನು ಕೊಡ್ತಾನೆ ಪ್ರೇರೆ. ಜನರು ನಿಮ್ಮನ್ನು ಛೀ ಅಂದಾಗ ಕೂಡ ಅದೇ ಜನರ ಮುಂದೆ ನಿಮ್ಮ ತಲೆಯನ್ನು ಮೇಲಕ್ಕೆ ಎತ್ತುವ ಹಾಗೆ ದೇವರು ನಿಮ್ಮನ್ನು ಮಾರ್ಪಡಿಸಿ ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ನೀನು ಸತ್ಪುರುಷನಾಗಿ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಒಳ್ಳೆಯವರಾಗಿ ಜೀವನ ಮಾಡ್ಲಿಕ್ಕೆ ಪ್ರಯತ್ನ. ಸಾಧ್ಯವಾದಷ್ಟು ನಮ್ಮಲ್ಲಿಂದ ಎಷ್ಟಾಯ್ತದೋ, ಕಷ್ಟನೇ ಇರಲಿ, ಕಣ್ಣಿರಲಿ, ದುಃಖನೇ ಇರಲಿ,
ಅಂಥ ಸ್ಥಿತಿ ಪರಿಸ್ಥಿತಿನೇ ಇರಲಿ, ದೇವರು ನಿಮ್ಮನ್ನು ಮೇಲಕ್ಕೆ ಎಬ್ಬಿಸ್ತಾನೆ. ಯಾಕಂದರೆ ನೀವು ಒಳ್ಳೆಯವರಾಗಿದ್ದಿನ ಕಾರಣ. ಸಾಧ್ಯವಾದಷ್ಟು ಒಳ್ಳೆಯರಾಗಿ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಆತ್ಮಿಕ ಸಹವಾಸ ನಿಮ್ಮೊಳಗಿರ್ಬೇಕು. ಎಷ್ಟು ಆತ್ಮಿಕ ಸಹವಾಸ ನಿಮ್ಮೊಳಗಿರ್ತದೋ ಅಷ್ಟು ದೇವರು ನಿಮ್ಮನ್ನು ಮೇಲಕ್ಕೆ ತರಬೇಕು ಸಿದ್ಧನಾಗಿರ್ತಾನೆ ಪ್ರಿಯರೇ. ಇವತ್ತು ಅನೇಕ ಜನರು ಆತ್ಮಿಕ ಸಹವಾಸದಲ್ಲಿ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದ್ರೆ ಅವರು ಪರಿವರ್ತನೆ ಕರೆಕ್ಟಾಗಿರಲ್ಲ, ಅವ್ರ ಪೋಷಣೆ ಕರೆಕ್ಟಾಗಿರಲ್ಲ, ಅವ್ರು ಮಾಡ್ತಕ್ಕಂಥ ಕ್ರಿಯೆಗಳು ಕರೆಕ್ಟಾಗಿರಲ್ಲ. ಅವರು ಅಡ್ಡಾಡ್ತಾರಲ್ಲ ಹೊರಗಡೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು, ಈ ಫ್ರೆಂಡ್ಸು ಕರೆಕ್ಟಾಗಿರಲ್ಲ. ನೀನು ಅವ್ರು ಕರೆಕ್ಟ್ ಇದ್ದಾಗ ನೀವು ನೋಡಿ ಕರೆಕ್ಟಾಗಿದ್ದಂದ್ರೆ ಅವರು ಕರೆಕ್ಟಾಗಿ ಮಾರ್ಪಡ್ಲಿಕ್ಕೆ ಅವಕಾಶ ಇದಾವೆ ಪ್ರಿಯರೇ. ಇವತ್ತಿನ ಪರಿಸ್ಥಿತಿ ಹೆಂಗದ ಗೊತ್ತದನ, ಅಷ್ಟು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ಲೋಕದಲ್ಲಿ ಅದ. ಇವಾಗ ಆಲ್ರೆಡಿ ಅಣ್ಣ ಅಂತಿಲ್ಲ, ತಂಗಿ ಅಂತಿಲ್ಲ, ತಮ್ಮ ಅಂತಿಲ್ಲ, ಕುಟುಂಬ ಅಂತಿಲ್ಲ. ಪರಿಸ್ಥಿತಿಗಳ ಲೋಕರೀತಿಗೆ ಬಿದ್ದೋಯ್ತಕ್ಕಂಥ ಸ್ಥಿತಿಗಳು ಅವ ಪ್ರಿಯರೇ. ಆದರೆ ಇವತ್ತಿನ ಲೋಕದಲ್ಲಿ ಒಂದು ಸತ್ಪುರುಷನಾಗಿ ಜೀವನ ಮಾಡುವುದಕ್ಕೆ ನೀವು ಪ್ರಯತ್ನ ಪಟ್ಟಿದ್ರೆ ಎಷ್ಟೊಂದು ಉತ್ತಮವಾಗಿ ನಿಮ್ಮ ಜೀವಿತಲ್ಲದ ಪ್ರಿಯರೇ. ಕೀರ್ತನೆ 37ನೇ ಅಧ್ಯಾಯ 25ನೇ ವಚನ ಓದ್ರಿ. ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನೋಡಲಿಲ್ಲ. ಏನ್ರಿ, ನೀತಿವಂತರ ಒಂದು ಸಂತತಿ ಭಿಕ್ಷೆ ಬೇಡಿ ತಿಂತದೇನು? ಅವ್ರ ಸಂಪಾದನೆ ಅವ್ರ ತಾತ ಮುತ್ತಾತ ಹಿಡಿದು ಆಸ್ತಿದ, ಅವ್ರ ಸಂತತಿ ಭಿಕ್ಷೆ ಬಿಡ್ತಿಲ್ಲಕ್ಕೆ ಅವಕಾಶ ಇಲ್ಲ. ಅವ್ರು ದುಡಿಮೆ ಮಾಡ್ಯಾರ, ದುಡಿದು ಕೂಡಿಸಿಟ್ಟರಲ್ಲಿ ಕೂಡ 3-4 ತಲೆಯಾದ್ರೂ ಕೂಡ ತಿಂಬಷ್ಟು ಅವ್ರು ಕೂಡಿಸಿಟ್ಟಾರ ಪ್ರಿಯರೇ. ಗೊತ್ತು, ನೀವು ಒಂದು ವೇಳೆ ತಿಂತಕ್ಕಂಥವ್ರು ನೀವು ಕೂಡಿಸಿಟ್ರಿ ಅಂದ್ರೆ ನಿಮ್ಮ 3-4 ತಲೆತನ ತಿಂತಕ್ಕಂತಾಗಿರ್ತದೆ ಪ್ರಿಯರೇ. ಕರೆಕ್ಟ್ ಅಲ್ಲ? ನಮ್ಮ ಮುತ್ತೆ ಭಾಳ ಕಮಸಿಕೆ, ನಮಗೇನು ಕೆಲಸ ಅದ? ತಿನ್ಬೇಕು, ಓಡಾಡ್ಬೇಕು, ಈಟೇನಾ? 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್. ಯಾಕ? ತಿಂಬೋದು, ಕೂಡೋದು, ಓಡಾಡೋದು. 30 ವರ್ಷಕ್ಕೆ ರೋಗಗಳು, ಶುಗರ್, BP, ಹೈ BP. ಎಷ್ಟು ವರ್ಷಕ್ಕೆ? 30 ವರ್ಷಕ್ಕೆ. ಅದಕ್ಕೆ ಒಂದು ಆಲೋಚನೆ ನಿಮ್ಮ ಜೀವಿತಾಗಿರಬೇಕು. ಬಾಲಕನಾಗಿದ್ದಿದ್ರಿ, ಬಾಲಕನ ಒಂದು ಕಾರ್ಯಕ್ರಿಯೆಗಳು ಮಾಡಿರಿ. ಆದರೆ ಯವನಸ್ಥರಾಗಿದ್ದಿರಿ, ಯವನ ಕಾರ್ಯಕ್ರಿಯೆಗಳು ಮಾಡಿರಿ. ಆದರೆ ಮುದುಕರಾಗಿರಿ, ಬಾಲಕನ ಕ್ರಿಯೆಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯವನಸ್ಥರ ಕ್ರಿಯೆಗಳು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಹುಟ್ಟಿದ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ ಹಂಗಿರ್ತಾವೆ. ಆ ಥರ ನಿಮ್ಮ ಜೀವನ ಆಗ್ಬೋದಿಲ್ಲ ಅಂತಿಲ್ಲ. ವಯಸ್ಸು ಮ್ಯಾಲೆ ಬಿದ್ದಾಗ ಆ ಥರ ನೀವು ಹುಚ್ಚುಚ್ಚು ಮಾಡ್ಬೋದು ಮುಪ್ಪಿನ ವಯಸ್ಸದವರು. ಬಟ್ ಈ ಯವನ ಕಾಲದಾಗ ಮಾಡಿರ್ತಕ್ಕಂಥ ಕ್ರಿಯೆಗಳು ಮುಪ್ಪಿನ ವಯಸ್ಸಲ್ಲಿ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ನಮ್ಮ ಕರ್ನಾಟಕದಾಗ ಒಂದು ನ್ಯೂಸ್ ನೋಡಿರ್ಬೇಕು ನೀವೆಲ್ಲ. ನೋಡಿರಿಲ್ಲ ಗೊತ್ತಿಲ್ಲ, ಬಟ್ ನಾನು ನೋಡ್ತೆ ಕೆಲವು ಸರ್ತಿ. ಮುತ್ತೆಗ 75 ವರ್ಷ. ಎಷ್ಟು ವರ್ಷ ಅದ? 75 ಇಯರ್ಸ್. ನಮ್ಮ ಮುತ್ಯ 40 ವಯಸ್ಸು ಹೆಣ್ಮಗಳಿಗೆ ಮದುವೆ ಮಾಡ್ಕೊಂಡು ನಾವು 3 ಮಕ್ಕಳು 3-4 ಮಕ್ಕಳು ಅಂತ ಪೋಷಣೆ ಎಲ್ಲ ನಾ ಕೊಡ್ತಾ ಅಂತೇಳಿ 75 ವರ್ಷ ಮುತ್ಯ, 40 ವರ್ಷದ ಹೆಣ್ಮಗಳಿಗೆ 3-4 ಮಕ್ಕಳವ ಪೋಷಣೆ ಕೊಡ್ತಾ ಅಂತೇಳಿ ಮದುವೆ ಮಾಡ್ಕೊಂಡ. ಪ್ಲಸ್ ಆಕೆ ಭೀ ಒಂದು ಪೋಷಣೆ ಸಿಗ್ತದೆ ನಮಗೆ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡಿರ್ಬೋದಿಲ್ಲ ಅಂತಿಲ್ಲ. ಇವತ್ತು ಮದುವೆಗೆದ, ಮುಂಜಾನೆ ಅವ್ನು ಹೆಣನೇ ಅದ. ಕುಟುಂಬಸ್ಥರಿಗೆ ಅವನಿಂದ ಆಸ್ತಿ ಕೊಡ್ತಾರೆ, ಅವನಿಗೆ ಆಕೆಗೆ ಕೊಡ್ತಾರ. 24 ಅವರ್ಸ್ ಕೂಡ ಆಗಿಲ್ಲ. 13-14 ಅವರ್ಸ್ದಾಗೆ ಮುಂಜಾನೆ ಅವ್ನು ಹೆಣ ಅದ. ಮಧ್ಯಾಹ್ನ ಟೈಮಿನಾಗ ಮದುವೆಗೆದ, ರಾತ್ರಿ ಅವ ಸತ್ತು ಹೋಗ್ಯಾನ. ಜನನಂತ ಯಾರು ವಿಸಾ ಕೊಟ್ಕೊಳಕಿರಬೇಕು, ಯಾರು ಹ್ಯಾಂಗೆ ಮಾಡಿ ಕೊಲ್ಲಿರ್ಬೇಕು ಎಂಬುದಾಗಿ ನ್ಯೂಸ್ನಲ್ಲಿ ಆಲ್ರೆಡಿ ಅನೇಕ ವಿಷಯ ಅದು ಹರಡೋದಿಲ್ಲ ಅಂತಿಲ್ಲ. ಬಟ್ ಅವಶ್ಯಕತೆ ಏನಿತ್ತು? ವಯಸ್ಸಲ್ಲಿ ಆಸ್ತಿ ಅಂದ್ರೆ ಭಾಳ ಜನ ಆಸ್ತಿಯಿಂದ ಓಡತ್ತ ಹೊರತು ದೇವ್ರ ಕೃಪೆಯಿಂದ ಓಡತ್ತಿಲ್ಲ. ಧನ ಐಶ್ವರ್ಯದಿಂದ ಓಡತ್ತ ಹೊರತು ದೇವ್ರ ಆಶೀರ್ವಾದದಿಂದ ಓಡತ್ತಿಲ್ಲ. ಮತ್ತು ಈಗ ಆ ವಯಸ್ಸಿನಾಗೆ ಈಗ 40 ವರ್ಷಕ್ಕೆ 75 ವರ್ಷ ನೀವು ಮುದುಕಕ್ಕೆ ಮದುವೆ ಮಾಡ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ಮದುವೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆಕೆಗೆ ಯಾಕೆ ಚಾನ್ಸ್ ಇಲ್ಲ ಅಂದರೆ ಆಕೆ ಏನು ಮಾಡ್ಯಾಳ? ಆಸ್ತಿಯಿಂದ ಒಳ್ಳೆ ಅಂತೇಳಿ ಜನ ಅಂತಾರೆ ಪ್ರಿಯರೇ. ಈ ರೀತಿಯಾಗಿ ಅವಕಾಶಗಳು ಹಾಕೋದು. ಆದರೆ ಒಂದು ನಿಮ್ಮ ಜೀವನದಲ್ಲಿ ಇರಬೇಕು, ನಮಗೆ ಆಸ್ತಿ ಬೇಕಾಗಿಲ್ಲ, ಐಶ್ವರ್ಯ ಬೇಕಾಗಿಲ್ಲ, ದೇವ್ರು ಬೇಕು. ದೇವರಿಂದ ನೀವು ಸಂಪರ್ಕ ಮಾಡ್ತೀರಿ ಅಂದ್ರೆ ಆಸ್ತಿ ಐಶ್ವರ್ಯ ನಿಮ್ಗೆ ಯಾವ ಸಮಯದಲ್ಲಿ ಏನು ಪೋಷಣೆ ಬೇಕು ಎಲ್ಲ ಪೋಷಣೆ ಕೊಡ್ತಾನೆ. ಭಿಕ್ಷೆ ಬೇಡ್ತೀನಿ ನೀವು ಹಿಂಗಿದ್ದರೆ ನಿಮ್ಮ ಸಂತತಿ ಭಿಕ್ಷೆ ಬೇಡ್ತಿಲ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಎಂಬುದಾಗಿ ದೇವ್ರು ವಾಕ್ಯ ಹೇಳ್ತಾರೆ ಸ್ಪಷ್ಟವಾಗಿ.
ದೇವ್ರ ಚಿತ್ತ ಅಂತ ನಡ್ಲಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮುಪ್ಪಿನ ತನಕ ಆತನೇ ಆಧಾರ ಆಗಿದ್ದಾನೆ. ನಿಮ್ಮ ವಯಸ್ಸು ಮ್ಯಾಲೆ ಬಿದ್ದದ, ನಿಮ್ಮ ಕೈಯಲ್ಲಿ ಬಡಗಿದಲ್ಲ, ಆ ಬಡಗಿನ ದೇವ್ರಾಗನ ಪ್ರೇ ನಿಮಗೆ. ನಿಂಬಲ್ಲಿ ಬಡಗಿತ್ತಂದ್ರೆ ಯಾರೂ ನಿಂಬಲ್ಕೆ ಬರಲ್ಲ. ಮುತ್ತೆ ಕೈಯನ್ನು ಟಕ್ಕಂತ ಹೊಡಿತಾನೋ ಅಂತಾರೆ. ಮುದುಕಿ ಕೈ ಹೇಳ ಒಂದು ತಲೆ ಹೊಡಿತಾಳೆ ಅಂತೇಳಿ ಏನು ಮಾಡ್ತಾರೆ, ನಿಮ್ಮ ಹತ್ತಿರ ಬಡಗಿಗೆ ನೋಡಿ ಯಾರೂ ಬರಲ್ಲ ಪ್ರಿಯರೇ. ಅರ್ಥ ಅಲ್ಲ, ಬಡಗಿ ಮುಪ್ಪಿನ ವಯಸ್ಸಾಗ ನಿಮ್ಮ ಕೈ ಇತ್ತಂದ್ರೆ ಯಾರು ಬರಲ್ಲ. ಯಾಕಂದರೆ ಬಡಗಿನೇ ದೇವ್ರು ನಿಮ್ಮ ಕೈಯಲ್ಲಿ ಇದ್ದು ನಿಮ್ಮನ್ನು ಮಾಡ್ತಾನೆ, ನಡೆಸ್ತಕೊಂತಾನೆ. ನೀವು ಎಲ್ಲಿಗೆ ಹೋಗಲ್ಲ ಹೋದ್ರೂ ಕೂಡ ಆ ಪ್ರಾಂತಾಗ ನಿಮ್ಮನ್ನು ತೆಗೆದುಕೊಳ್ತಕೊಂತಾನಾಗಿರ್ತಾನೆ ಪ್ರಿಯರೇ. ಮುಪ್ಪಿನ ವಯಸ್ಸಲ್ಲಿ ದೇವ್ರು ನಿಮ್ಗೆ ಈ ರೀತಿಯಾಗಿ ನಿಮ್ಮನ್ನು ಮಾರ್ಪಡಿಸ್ತಾನೆ. ಇವತ್ತು ನಮ್ಮ ತಾಯಿ ಏಜ್ ಸುಮಾರು ಇಲ್ಲಾಂದ್ರೆ ಭೀ ಒಂದು 80 ಹಿಡ್ಕೊಂಡು 90 ಆ ಕಡೆ ಈ ಕಡೆ ನಮ್ಮ ತಾಯಿ ಏಜ್ ಇರ್ತದೆ. ಇವತ್ತು ಇನ್ನೂ ಹೊಲ್ದಾಗ ಸದೆ ಕೇಳ್ತಾಳೆ ನಮ್ಮ ಹೋಗಿ. ಅವಶ್ಯಕತೆ ಇಲ್ಲ, ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. 5 ಮಂದಿ ಅಣ್ಣ ತಮ್ಮರು ಯಾರ ಮನೆಗೆ ಹೋಗಿ ಊಟ ಇರ್ಬೋದು. ಆಕೆಗೆ ಏನೇನು ಟೋಟಲ್ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಆಕೆಗೆ ಇಲ್ಲೇ ಇಲ್ಲ. ಟಮಾಟ ತೆಗಿಲಕ್ಕೆ ಹೋಗ್ತಾಳೆ, ಹೊಲ್ದಾಗ ಸದಿ ಕಳೆಯಕ್ಕೆ ಹೋಗ್ತಾಳೆ, ಕಡ್ಡಿ ತೊಗರಿ ಏನೇನು ಸುಗ್ಗಿ ಬರ್ತದೆ ಮಾಡ್ತಾಳೆ. ಲಾಸ್ಟಿಗೆ ಆಕಿ ಏನಂತಾರ ಜ್ವಾಳ ಕೆತ್ತಾಳೆ ಪ್ರೇರೆ. ಇವನಸ್ತ ನಿಮ್ಮ ಕೆತ್ತಲಕ್ಕೆ ಆಯ್ತದಿಲ್ಲೋ, ದಂಟು ಹಿಡಿದು ನೀವು ಹಿಂಗೆ ಹಿಡಿದು ಜೋಗ ಬೀಳ್ತೀರಿ, ನಡಗ್ತೀರಿ, ಗದ ಅಲ್ಲೇ ಒಂದು ದಂಟು ಕಾಯ್ದು ಹೇಳ್ಕೊಂಡು ನಡಗ್ತೀರಿ ಪ್ರೇರೆ. ನಮ್ಮವು ಹಿಂಗೆ ಜ್ವಾಳ ಹಿಡ್ದಂಗೆ ದಂಟು ಕೆತ್ತು ಬಾಜೆ ಬಿಡ್ಸಕ್ತಾಳೆ. ವಯಸ್ಸು ಎಟ್ಟದ? ಎಷ್ಟದ ವಯಸ್ಸು? ಒಂದು 80-90 ವಯಸ್ಸು ಮಧ್ಯದಲ್ಲಿ ಇರ್ತಾಳೆ. ಬಟ್ ಇನ್ನೂ ಕೆಲಸ, ಯಾಕಂದ್ರೆ ಆಕಿನ ಒಳಗೇನದ, ಇನ್ನೂ ಶಕ್ತಿ ಇದೆ ಆಕಿನ ಒಳಗೆ, ಇನ್ನೂ ತಾಕತ್ತು ಆಕಿ. ನೀವು ಬಿಟ್ಕೊಡ್ರೋ ನೀವು ನಾ ಸಲ್ತಂತಾಳೆ ನಮ್ಮವಿನ ಬಿ. ಇವತ್ತು ನಾವು ಅಂತೇವ ಅಲ್ಲ, ಚಾನ್ಸ್ ಇಲ್ಲ. ಯಾಕಂದರೆ ಮುಪ್ಪಿನ ತನಕ ಮನುಷ್ಯರಿಗೆ ದೇವರೇ ಆಧಾರ. ನಿಮ್ಮೊಳಗೆ ಒಂದಿರಬೇಕು, ಅದು ಏನಂದರೆ ದೇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆತ್ಮ. ಬಲ ಕೆಲಸ ಮಾಡಲ್ಲ, ದೇವ್ರು ನಿಮ್ಮ ಒಳಗಿದ್ದರೆ ದೇವ್ರು ಕೆಲಸ ಮಾಡ್ತಾನೆ. ಒಂದು ಟೈಮಿನಾಗ ದಾನ ಧರ್ಮ ಏನೇನು ಮಾಡಬೇಕೆಲ್ಲ ಮಾಡಿರೋರು. ಇವತ್ತು ಅವ್ರಿಗೆ ಮುಪ್ಪಿನ ವಯಸ್ಸದ, ಮತ್ತೆ ಬೇಕಿ ಆಕೆಗೆ ದೇವರೇ ಏನಣ್ಣ ಆಧಾರನ ಪ್ರೇರೆ. ನಿಮಗೂ ಕೂಡ ದೇವರ ಆಧಾರನ. ನೋಡಿ ಇಲ್ಲಿ ನೋಡ್ರಿ, ಇದೇ ಕೀರ್ತನೆ 37ನೇ ಅಧ್ಯಾಯ 26ನೇ ವಚನ. ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ. ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಯಾರು ಧರ್ಮಿಷ್ಠರಾಗಿ ಸಹಾಯ ಮಾಡ್ತಾರೋ, ಹಣನೇ ಇದ್ದಿರ್ಬೋದು, ದಾನ ದೌಷ್ಯಗಳಿದ್ದಿರ್ಬೋದು, ಬಟ್ಟೆಗಳಿದ್ದಿರ್ಬೋದು ಇಲ್ಲದವ್ರಿಗೆ, ಅಥವಾ ಏನೇನು ಅವನು ನಿಂಬಲ್ಲಿ ಅವ ಇಲ್ಲದವ್ರಿಗೆ ನೀವು ಒಂದು ವೇಳೆ ನೀವು ಸಹಾಯ ಮಾಡ್ತಕ್ಕಂಥರಾಗಿ ಇರ್ತೀರಂದ್ರೆ ಏನು ಮಾಡ್ತಾನೆ, ಸ್ಪಷ್ಟವಾಗಿ ನಿಮ್ಮ ಸಂತತಿಗೆ ದೇವ್ರು ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇವತ್ತು ನೀವು ಸಂಪಾದನೆ ಮಾಡಬೇಕು ಒಂದೇನೆಂದರೆ ಆಶೀರ್ವಾದ. ಸಾಧ್ಯವಾದಷ್ಟು ದೇವರ ಆತ್ಮ ನಿಮ್ಮ ಒಳಗಿರಬೇಕು. ದೇವರ ಆತ್ಮ ನಿಮ್ಮ ಒಳಗಿಟ್ಕೊಂಡು ನೀವು ಒಂದು ವೇಳೆ ಆಶೀರ್ವಾದವನ್ನು ಸಂಪಾದನೆ ಮಾಡಿದ್ರಂದ್ರೆ ಮುಪ್ಪಿನ ತನಕ ದೇವರೇ ನಿಮಗೇನ ಆಧಾರನಾಗನ ಪ್ರೇರೆ. ಮುಪ್ಪಿನ ತನಕ ನಿಮ್ಗೆ ಊಟ ನಿಮ್ಮ ಮನೆತನ ಬರ್ತವೆ, ಎಣ್ಣೆ ನಿಮ್ಮ ಮನೆತನ ಬರ್ತಾವೆ, ಸೇವನೆ ಮಾಡ್ಲಿಕ್ಕೆ ನಿಮ್ಮ ಮನೆತನ ಬರ್ತಾವೆ, ಬಟ್ಟೆಗಳು ನಿಮ್ಮ ಮನೆತನ ಬರ್ತಾವೆ. ನಿಮಗೇನು ಯಾವ ವಯಸ್ಸಿನಲ್ಲಿ ಏನು ಬೇಕೋ, ಯಾವ ಸಮಯದಲ್ಲಿ ಏನು ಬೇಕೋ, ಯಾವ ಗಳಿಗೆದಲ್ಲಿ ಏನು ಬೇಕೋ ಅವೆಲ್ಲ ದೇವ್ರು ನಿಮ್ಮನ್ನು ಕೊಟ್ಟೇನು ಮಾಡ್ತಾನೆ, ಪೋಷಿಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಮುಪ್ಪಿನ ತನಕ ದೇವ್ರ ಆಧಾರ ಆಗಿದ್ದಾಗ, ಮುಪ್ಪಿನ ತನಕ ದೇವ್ರ ಸಂಪರ್ಕ ನೀವು ಬೆಳೆಸ್ಕೊಂಡಿದ್ದೀರಿ ಅಂದ್ರೆ ಅದ್ಭುತ ಮಾಡ್ತಾನೆ. ಅದು ಯಾವ ಕಾಲದಾಗ ಬೆಳೆಸ್ಬೇಕು? ಹಲ್ಲೆಲೂಯ. ಯಾವ ಕಾಲದ ಸಂಪಾದನೆ ಮಾಡಬೇಕು? ಯೌವನ ಕಾಲದಾಗೆ. ಅದಕ್ಕೆ ಪ್ರಸಂಗ ಹೇಳ್ತಾನೆ, ಯೌವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ. ಯೌವನ ಕಾಲದಲ್ಲಿ ನೀವು ದೇವರನ್ನು ಸ್ಮರಿಸಿದ್ರಿ ಅಂದ್ರೆ, ಯೌವನ ಕಾಲದಲ್ಲಿ ದೇವರನ್ನು ನಂಬಿ ರಕ್ಷಣೆ ಒಂದು ದೀಕ್ಷಾಸ್ನಾನ ಹೊಂದಿ ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಬಾಗಿದ್ದು, ನೀತಿವಂತರಾಗಿದ್ದು, ಸತ್ಯವಂತರಾಗಿದ್ದು, ಸತ್ಪುರುಷರಾಗಿ ನೀವು ಬೆಳೆದಿರಿ ಅಂದ್ರೆ ಬಹಳ ಸುತ್ತಮ. ನಿಮಗೆ ಆಶೀರ್ವಾದದ, ನಿಮ್ಮಲ್ಲಿ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದದ, ನಿಮ್ಮಲಿಂದ ನಿಮ್ಮ ಸಂತತಿಗೆ ಆಶೀರ್ವಾದದ, ತಲೆವರೆಗೆ ಆಶೀರ್ವಾದದ ಪ್ರಿಯರೇ. ನೀವು ಈ ರೀತಿಯಾಗಿ ಬೆಳೆಯೋದಕ್ಕಾಗಿ ಪ್ರಯಾಸ ಪಡಬೇಕು ಸಾಧ್ಯವಾದಷ್ಟು. ಯಾರು ಏನೇ ಅಲ್ಲಿ, ಯಾರು ಏನೇ ನಿಮಗೆ ಹೇಳಲಿ ಪರವಾಗಿಲ್ಲ, ಆದರೆ ದೇವರೇನು ಹೇಳತ್ತನೋ ದೇವರೇನು ಅಲ್ಲತ್ತನೋ ಎಂಬುದಾಗಿ ನೋಡ್ಕೋಬೇಕಷ್ಟೇ. ನೀವು ಮನುಷ್ಯರಿಗೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲ, ನೀವು ದೇವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾಗಿದ್ದೀರಿ. ನೀವು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವತ್ತಾಗಿದ್ದಿನ ಕಾರಣ, ಆತನ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿದ್ದಿನ ಕಾರಣ ನಿಮಗೆ ಮುಪ್ಪಿನ ಕಾಲ ತನಕ ಆತ ನಿಮ್ಗೆ ಆತನ ಆತನೇ ನಿಮ್ಗೆ ಲೋಕ ತಂದನ, ಆತ ನಿಮ್ಮನ್ನು ಭಾರ ಹೊರ್ತಾನೆ ಪ್ರಿಯರೇ. ಈಗ ಅಂತೀರಿ ನೋಡ್ರಿ, ನಾ ಗಳಿಸಿಟ್ಟಿದನೋ, ನಾ ಖರ್ಚು ಮಾಡತ್ತೆ, ನೀ ಕೊಟ್ಟಿದ್ದೇನೋ ಏನಂತಾರ. ಕೆಲವೊಬ್ಬರಿಗೆ 10,000 ತನಕ ಹೋಗಿ 20,000 ಡಬಲ್ ಆಗುತ್ತೆ ಅನ್ಕೋರಿ. ಈಗ ಅದು ಎಲ್ಲಿ ಭೀ ಖುಷಿ ಕಾಣಲ್ಲ. ನಾ ಕಮಸಿದನೋ, ನಾ ಖರ್ಚು ಮಾಡತ್ತಿದ, ನೀ ನನಗೆ ನಂಬರ್ ಇರ್ತಾರೆ. 20-40 ಬಂದು ನಾ ಕಮಸಿದೆ ನಂಬರ್ ಇರ್ತಾರೆ. ಎಷ್ಟು ಭೀ ಇದು ಮಾಡಿ ನಾನೇ ಕಮಸಿದೆ ಅಂತಾರೆ. ಆದರೆ ದೇವ್ರು ನಂಗೆ ಸಹಾಯ ಮಾಡಿ ನಂಬ ಶಬ್ದ ಎಲ್ಲೂ ಬರಲ್ಲ.
ದೇವ್ರ ಚಿತ್ತಂತೆ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿನೆಂಬುದಾಗಿ ಎಲ್ಲೂ ಹೇಳೋಕ್ಕಾಗಲ್ಲ. ನಾ ಮಾಡಿದ ದೇವ್ರು ಮಾಡಿಸ್ತಾನೆ, ಏನೂ ಮಾಡ್ಲಿಕ್ಕಾಗಲ್ಲ. ದೇವ್ರು ಎಲ್ಲಿವರೆಗೆ ನೀನು ಹುಟ್ಟಿಹರನೋ, ಎಲ್ಲಿವರೆಗೆ ದೇವ್ರು ನೀನು ಒಳಗಿರ್ತಾನೋ ಅಲ್ಲಿವರೆಗೆ ನೀನು ಮಾಡ್ತಿ. ನಾ ಮಾಡಿದೆ ಅಂತ ಒಂದು ಬಿದ್ದಿ ಅಂದ್ರೆ ನೀ ಬಿದ್ದಾಗ ಒಂದಿನ ಅಂತ ಜನ ಅಂತಾರೆ, ಅಯ್ಯೋ ಭಾಳ ಮಾಡ್ಯಾನಂತ, ಈಗ ನಾವು ಮಾಡಬೇಕಂತ ಒಂದು ಶಬ್ದ ಒಳಗೆ ಬರ್ತವೆ. ಆದರೆ ಒಂದು ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡಿರಬೇಕು, ಮುಪ್ಪಿನ ತನಕ ಆತನೇ ನಿಮ್ಗೆ ಆಧಾರನ. ಆದರೆ ನೀವೇನು ಬೇಕು, ಸತ್ಪುರುಷರಾಗಿರ್ಬೇಕು. ನೀವು ನಿಮ್ಮೊಳಗೆ ಒಳ್ಳೆ ಭಾವನೆ ಇರಬೇಕು, ಒಳ್ಳೆ ಕಾರ್ಯಗಳು ನಿಮ್ಮೊಳಗೆ ಇರಬೇಕು. ಒಳ್ಳೆ ಭಾವನೆ, ಒಳ್ಳೆ ಕಾರ್ಯಗಳು ನಿಮ್ಮ ಒಳಗಿತ್ತಂದ್ರೆ ಮುಪ್ಪಿನ ತನಕ ದೇವರು ನಿಮ್ಗೆ ಆಧಾರನಾಗಿರ್ತಾನೆ. ಬೇರೆ ಮುಪ್ಪಿನ ತನಕ ದೇವರ ಆಧಾರ ಆಗಿದ್ದಾಗ ಏನು ಮಾಡಬೇಕು, ನೀವು ತಲೆವರೆಗೆ ನಿಮ್ಮ ಆಶೀರ್ವಾದ ಏನು ಮಾಡಬೇಕು, ದೇವರ ಒಂದು ವರ್ತಮಾನ, ಶುಭ ಸಮಾಚಾರವನ್ನು ಇನ್ನೊಬ್ಬರಿಗೆ ಪ್ರಕಟಿಸ್ತಕ್ಕಂಥರಾಗಿರ್ಬೇಕು. ಏನು ಹೇಳ್ತಾನೆ 71ನೇ ಕೀರ್ತನೆ ಏನಂದನ 18 ಹೇಳ್ತಾನ, 71:18 ಹೇಳ್ತಾನ, ದೇವರೇ ನಾನು ನೆರೆ ಮುದುಕನಾದಾಗಲೂ ಕೈ ಬಿಡಬೇಡ, ಆಗ ಮುಂದಿನ ತಲೆಯವರಿಗೆ ನಿನ್ನ ಭುಜಬಲವನ್ನು ಸಾರುವೆನು, ತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೇನು ಅಂತ ಹೇಳ್ತಾನೆ. ಒಂದು ವೇಳೆ ಈ ವಯಸ್ಸಿನಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಆಶೀರ್ವಾದನ ಸಂಪಾದನೆ ಮಾಡಿಕೊಂಡು ದೇವ್ರ ಚಿತ್ತಾನುಸಾರ ನಡೆದಿರಿ ಅಂದ್ರೆ ಮುಪ್ಪಿನ ವಯಸ್ಸು ತನಕ ನೀವು ಸುವಾರ್ತೆ ಪ್ರಕಟಿಸ್ತೀರಿ. ರಿಟೈರ್ಮೆಂಟ್ ಆದಾಗಲ್ಲ. ನೀವು ಯವನ ಕಾಲದಾಗಿದ್ದೋಳು ಸುವಾರ್ತೆ ಪ್ರಕಟಿಸ್ತಕ್ಕಂಥರಾಗಿರ್ತೀರಿ. ಯವನ ಕಾಲದಾಗ ಕೂಡ ಆಸ್ತಿ ಐಶ್ವರ್ಯನ ಕೂಡಿಸಿರ್ತಕ್ಕಂಥರಾಗಿರ್ತೀರಿ. ಮುಪ್ಪಿನ ವಯಸ್ಸು ಬಂದಾಗ ಕೂಡ ಮುಂದಿನ ತಲೆ ಇರ್ತಕ್ಕಂಥ ಸಂತತಿಯವರು ಕೂಡ ನೀವೇನು ಮಾಡ್ತೀರಿ, ಬಲಭಾಗ ಸುವಾರ್ತೆ ಪ್ರಕಟಿಸ್ತಕ್ಕಂಥರಾಗಿರ್ತೀರಿ. ಮಕ್ಕಳು, ಮೊಮ್ಮಕ್ಕಳು, ಕಿರುಮೊಮ್ಮಕ್ಕಳು, ಅಕ್ಕಪಕ್ಕದಾಗಂಥ ಮಕ್ಕಳು, ಎಲ್ಲೋ ಹಾಸ್ಟೆಲ್ನೋ ಕಾಲೇಜಿನಲ್ಲಿದ್ದಾಗ ಕೂಡ ಅವರೊಂದು ಅದ್ಭುತವಾಗಿ ಏನು ಮಾಡ್ತಾರೆ, ಪ್ರಕಟಿಸ್ತಕ್ಕಂಥರಾಗಿರ್ತಾರೆ. ನೀವು ಕೂಡ ಹಾಗೆ ಮಾಡಬೇಕು. ನೀವು ಹಾಗೆ ಮಾಡಬೇಕಾದ್ರೆ ನೀವು ಸತ್ಪುರುಷರ ಜೀವನ ಮಾಡಬೇಕು. ಅದಕ್ಕೆ ಏಷ್ಯಾ ಪ್ರವಾದಿ ಹೇಳ್ತಾನೆ ಸ್ಪಷ್ಟವಾಗಿ ಅಲ್ಲಿ, ಮುಪ್ಪಿನ ತನಕ ನಾನು ನಿಮ್ಗೆ ಆಧಾರ, ನಾನೇ ನಿಮ್ಗೆ ಏನು ಮಾಡಿದ, ಲೋಕಕ್ಕೆ ತಂದಿದ್ದ, ನಾನೇ ನಿಮ್ಗೆ ನಡೆಸ್ತಕ್ಕಂಥನಾಗಿರ್ತೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ಯಾಕೋ ವಂಶವೇ ಎಂಬರೆಗಳು ಸ್ಪಷ್ಟ ಯಾಕೆ ಹೇಳ್ತಾನಂದ್ರೆ ದೇವ್ರವ್ರಿಗೆ ಎಚ್ಚರಿಸಲತ್ತಾನೆ. ಇವತ್ತು ನಿಮ್ಗೆ ಎಚ್ಚರಿಸುತ್ತಾನೆ, ಇವತ್ತು ನನಗೆ ಎಚ್ಚರಿಸಲತ್ತಾನೆ. ನಾವು ಒಂದು ವೇಳೆ ಒಳ್ಳೆಯವರಾಗಿ ಸತ್ಪುರುಷರಾಗಿ ನಾವು ಜೀವನ ಮಾಡ್ತೇವೆ ಅಂದ್ರೆ ದೇವ್ರ ಸನ್ನಿಧಾನದಲ್ಲಿ ಮುಪ್ಪಿನ ವಯಸ್ಸು ತನಕ ನಿಮ್ಮ ಸಂತತಿಗೆ ನೀವು ಬಲವಾಗಿ ಸುವಾರ್ತೆ ಪ್ರಕಟಿಸ್ತಕ್ಕಂಥರಾಗಿರ್ತೀರಿ. ನಮ್ಮ ತಾತ ಪಾಸ್ಟರಾಗಿದ್ದೂ ನೀವೇನಾಗಿದ್ದೀರಿ ಅದು ನೋಡ್ಕೋಬೇಕು. ಮೊದಲು ನಮ್ಮ ಅಜ್ಜಿ ಒಳ್ಳೆ ವಾಕ್ಯ ಹೇಳ್ತಿಳು, ನಮ್ಮ ಅಜ್ಜಿ ಭಾಳ ಪ್ರಾರ್ಥನೆ ಮಾಡ್ತಿಳು. ಅಜ್ಜಿ ನೀವು ಭಾಳ ಪ್ರಾರ್ಥನೆ ಮಾಡ್ಯಾಳ, ಮೊಮ್ಮಗಳಾಗಿ ಕಿರುಮೊಮ್ಮಗಾಗಿ ಅಜ್ಜಿ ಪ್ರಾರ್ಥನೆ ಮಾಡಿ ಮತ್ತು ಆ ಪ್ರಾರ್ಥನೆ ಕಲ್ಕೋಬೇಕಲ್ಲ ನೀವು. ತಾತ ಪ್ರಾರ್ಥನೆ ಮಾಡಿ ಒಳ್ಳೆಯನಾಗಿ ಭಾವನೆ ಮಾಡಿಕೊಂಡು ನಿಮಗೆ ಪ್ರಾರ್ಥನೆ ಕಲಿಸ್ಯಾನ, ವಾಕ್ಯ ಬೋಧನೆ ಮಾಡ್ಯಾನ, ನೀವು ಆ ರೀತಿ ಮುಂದೆ ಓಡಬೇಕಲ್ಲ. ಮತ್ತು ನಮಗೆಲ್ಲ ಗೊತ್ತದ, ಏನು ಗೊತ್ತಿಲ್ಲ. ನಿಮ್ಗೆ ಆಸ್ತಿ ಅಂತಸ್ತ ಆಶೀರ್ವಾದ ತಾತ ಮುತ್ತತ ಸಂಪಾದನೆ ಮಾಡ್ಯಾರ, ನಮಗೆಲ್ಲ ಗೊತ್ತದಂತೀರಿ, ಏನೂ ಗೊತ್ತಿಲ್ಲ. ನೀವು ನಿಮ್ಮ ತಾತ ಮುತ್ತತ ಹೇಗೆ ಸಂಪಾದನೆ ಮಾಡಿ ಗಳಿಸಿಟ್ಟರು, ಸುವಾರ್ತೆ ಬಲವಾಗಿ ಪ್ರಕಟಿಸ್ತಕ್ಕಂಥವ್ರಾಗಿದ್ದರು. ಮಕ್ಕಳೇ, ನೀವು ಕೂಡ ಆ ರೀತಿಗೆ ಬೆಳೆದಿರಂದ್ರೆ ಬಲವಾಗಿ ನೀವು ಉನ್ನತ ಸ್ಥಾನಮಾನ ಹೋಗ್ಲಿಕ್ಕೆ ಅವಕಾಶದ ಪ್ರೇರೆ. ಅದಕ್ಕಾಗಿ ಗೊತ್ತಿನ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಯಾರಾದರಂಥ ಮುಪ್ಪಿನ ಕಾಲ ತನಕ ನಿಮ್ಗೆ ದೇವರೇ ನಿಮ್ಗೆ ಆಧಾರನಾಗಿದ್ದಾನೆ ಪ್ರೇರೆ. ತಲೆನರ್ಥ ಮುದುಕರಾದ ಕೂಡ ನಿಮಗೆ ವೃದ್ಧಾಪ್ಯದಲ್ಲಿ ನಿಮಗೆ ದೇವರು ಸಹಾಯ ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಅದಕ್ಕೆ ಸಂದೇಶ ದೇವರು ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಣು ಮುಚ್ಚಿದ ಪ್ರಾರ್ಥನೆ ಮಾಡಿ ಮುಕ್ತಾಯಪಡಿಸೋಣ. ಪ್ರಾರ್ಥನೆ. ಸ್ತೋತ್ರಕರ್ತನೆ, ನಿನಗೆ ಮಹಿಮೆ ಆಗಲಿ ಘನತೆಯಲ್ಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ ಕರ್ತನೆ. ಇವತ್ತಿನ ದಿನ ಅದ್ಭುತವಾಗಿ ವಾಕ್ಯದ ಅನುಸಾರವಾಗಿ ಮಾತಾಡಿದ್ದಿ. ಒಂದು ವೇಳೆ ಗೊತ್ತು ನನ್ನ ಸೋದರ ನೀನು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸೋದ್ರೆ, ದೇವ್ರ ಚಿತ್ತಂತೆ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡುವುದಾದರೆ ಮುಪ್ಪಿನ ತನಕ ದೇವರು ನಿನಗೆ ಆಧಾರನಾಗಿದ್ದಾನೆ. ಇವತ್ತು ಪ್ರಾರ್ಥನೆ ಮಾಡ್ತೆ. ಯವನ ಕಾಲವೆಲ್ಲ ಹೌದು, ಮನುಷ್ಯ ಬದುಕುವುದಕ್ಕೆ ಆಸ್ತಿ ಬೇಕು ಯವನ ಕಾಲದಲ್ಲಿ. ಆದರೆ ಯವನ ಕಾಲದಲ್ಲಿ ಆಶೀರ್ವಾದಗಳು ಬೇಕು. ಯವನ ಕಾಲದಲ್ಲಿ ದೇವರ ಕ್ರಿಯೆಗಳಿನ ಒಳಗೆ ಬೇಕು. ಯವನ ಕಾಲದಲ್ಲೇ ಸೃಷ್ಟಿಕರ್ತನ ಸ್ಮರಿಸಬೇಕು. ನಿನಗೆ ಮುಪ್ಪಿನ ತನಕ ದೇವರು ಆಧಾರನಾಗಿದ್ದಾನೆ ಪ್ರೇರೆ. ತಲೆನರ್ಥ ಮುದುಕರಾಗಿದ್ದ ಕೂಡ ನಿಮಗೆ ದೇವರ ಆಧಾರನ. ಆತನೇ ನಿಮ್ಮನ್ನು ಹುಟ್ಟಿಸಿದ್ದಾನೆ ಲೋಕದಲ್ಲಿ, ಆತ ನಿಮ್ಮನ್ನು ಹೊರತಕ್ಕಂಥನಾಗಿದ್ದಾನೆ. ಇವತ್ತು ನೀನು ದೇವ್ರ ಚಿತ್ತಂತೆ ನಡೆಯೋದಕ್ಕಾಗಿ ಇವತ್ತು ನೀನು ಪ್ರಯಾಸಪಟ್ಟಿ ಅಂದ್ರೆ
ಮುಂದಿನ ಸಂತಾನವೆಲ್ಲ ಆಶೀರ್ವಾದದ. ಇವತ್ತು ಮುಪ್ಪಿನ ಕಾಲದಲ್ಲಿ ದೇವ್ರು ನಿಂಗೆ ಕೈ ಬಿಡಲ್ಲ. ಯಾಕೆ ಕೈ ಬಿಡಲ್ಲ ಅಂದರೆ ದೇವರ ಚಿತ್ತಾನುಸಾರ ನಡೆದಿದ್ದಲ್ಲ, ಅದಕ್ಕೆ ದೇವ್ರು ನಿಂಗೆ ಕೈ ಬಿಡಲ್ಲ. ದೇವರಿಗೆ ವಿರುದ್ಧವಾಗಿ ನಾನು ಸೋದರ ಏನು ಕಾರ್ಯ ಮಾಡಬೇಡ, ದೇವರಿಗೆ ಅಧೀನವಾಗಿದ್ದು ಕಾರ್ಯ ಮಾಡು. ನಿನ್ನ ಸಂತತಿ ಎಂದು ಭಿಕ್ಷೆ ಬೇಡ್ತಿಲ್ಲಲ್ಲ, ನಿನ್ನ ಸಂತತಿ ಇನ್ನೊಬ್ಬರ ಮುಂದೆ ಕೈ ಚಾಚಲ್ಲ. ಇವತ್ತು ನೀನು ಕೂಡಿಸಿಡ್ತಕ್ಕಂಥದ್ದು ಆಶೀರ್ವಾದೇ. ಆ ಆಶೀರ್ವಾದ ನೀನು ಕೂಡಿಸಿಟ್ಟಂದ್ರೆ ಮುಂದಿನ ದಿನ ಮಾಡಿದ ಕೂಡ ಸಂತತಿ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ತಾ ಹೊರತು ಇನ್ನೊಬ್ಬರ ಮುಂದೆ ಕೈ ಚಾಚಲ್ಲ, ಭಿಕ್ಷೆ ಬೇಡ್ತೀನಲ್ಲ ಪ್ರಿಯರೇ. ಇವತ್ತು ದೇವರು ಭಿಕ್ಷಕರು ಕೂಡ ಅವ್ರಿಗೆ ಪೋಷಣೆ ಕೊಡ್ತಾನೆ ಸ್ಪಷ್ಟವಾಗಿ. ರೋಡ್ ಮೇಲೆ ಅಲ್ಲಿ ಇಲ್ಲಿ ಕುಳಿತು ಮಲಗಿದ್ದು ಏನು ಅನ್ನ ವಸ್ತ್ರ ಇಲ್ಲದೆ ಬಿದ್ದಂಥ ವ್ಯಕ್ತಿಗಳು ಕೂಡ ದೇವರು ಅವರಿಗೆ ಪ್ರತಿ ನಿಮಿಷ ಸಹಾಯ ಮಾಡ್ತಾನೆ. ಫ್ರೂಟ್ಸ್ ಆಗಲಿ, ಊಟದ ವ್ಯವಸ್ಥೆನೇ ಆಗಲಿ, ಅವ್ರಿಗೆ ಯಾವ ಗಳಿಗೆ ನಿಮಿಷಕ್ಕೆ ಏನು ಬೇಕೋ ಅವ್ರಿಗೆ ಕೊಡ್ತಕ್ಕಂತನಾಗಿದ್ದಾನೆ. ಇವತ್ತು ಅವ್ರ ಪರಿಸ್ಥಿತಿ ಹೀನವಾಗಿದ್ದಿರ್ಬೋದಿಲ್ಲ ಅಂತೆಲ್ಲ, ಆದರೆ ದೇವರ ಸನ್ನಿಧಿಯಲ್ಲಿ ಅವರು ಉತ್ತಮರರ ಪ್ರಿಯರೇ. ಅವ್ರಿಗೆ ದೇವರು ಹೇಗೆ ಸಹಾಯ ಮಾಡ್ತಾನೋ ಇವತ್ತು ನಿಮ್ಗೆ ಕೂಡ ಸಹಾಯ ಮಾಡ್ತಾನೆ. ಸತ್ಪುರುಷರಾಗಿ ನೀವು ಜೀವನ ಮಾಡಿ. ಬಹುಶಃ ಇಲ್ಲಿ ನೀವು ಸತ್ಪುರುಷನಾಗಿ ಜೀವನ ಮಾಡಿಲ್ಲೇನೋ, ಇವತ್ತು ನೀವು ಪ್ರಾರ್ಥನೆ ಮಾಡು, ಸತ್ಪುರುಷನಾಗಿ ದೇವರನ್ನು ಜೀವಿಸಬೇಕಾಗಿ ಸಿದ್ಧಪಡಿಸೋಣ ಪ್ರಿಯರೇ. ದೇವರು ಅಡಿಯೇ ಇವತ್ತು ನೀನು ಉತ್ತಮನಾಗಿ ಮಾರ್ಪಡಿಸೋದಕ್ಕಾಗಿ ದೇವರಿಗೊತ್ತು ಸಿದ್ಧನಾಗಿದ್ದಾನೆ. ನಿನ್ನನ್ನು ಮಾತ್ರ ಬಲಪಡಿಸ್ಬೇಕೆಂಬುದಾಗಿ ಆ ವ್ಯಕ್ತಿ ನೀನೇ ಇದ್ದಿ. ಮುಪ್ಪಿನ ವಯಸ್ಸು ತನಕ ದೇವರು ನಿನಗೆ ಆದನ್ನಗನ ಆ ವ್ಯಕ್ತಿ ಇವತ್ತು ನೀನೇ ಆಗಿದ್ದಿ. ಒಂದು ವೇಳೆ ಇಲ್ಲಿವರೆಗೆ ನೀನು ಪಶ್ಚಾತ್ತಾಪಟ್ಲೇನೋ, ಗೊತ್ತು ಮಾಡಿರ್ತಕ್ಕಂಥ ಕಾರ್ಯನೇ ಕ್ರಿಯೆಗಳೇ ದೇವ್ರ ಮುಂದೆ ಅಸಹ್ಯವಾಗಿದ್ದೇನೋ, ಕೆಟ್ಟದಾಗಿದ್ದೇವೇನೋ, ಇವತ್ತು ನೀನು ಬಿಟ್ಟುಕೊಟ್ಟು ಮಾರ್ಪಟ್ಟು ದೇವರೇ ನನ್ನ ಸಹಾಯ ಬೇಕಯ್ಯ, ದೇವರೇ ನಿನ್ನ ಶಕ್ತಿ ನನಗೆ ಬೇಕಯ್ಯ, ನಾನು ಬಲಹೀನನಾಗಿದ್ದೆಯಯ್ಯ, ನನ್ನ ಬಲಪಡಿಸು. ಯೌವನಸ್ಥನಾಗಿದ್ದೆ, ಯೌವನಸ್ಥಳಾಗಿದ್ದ, ನೀನು ಶಿಲುಬೆದ ಭಾರವನ್ನು ಹೊತ್ತುವಾಗ ನಾನು ಸಿದ್ಧನಾಗಿದ್ದೇವೆ, ನನ್ನ ಬಲಪಡಿಸು ಎಂಬುದಾಗಿ ಇವತ್ತಿನ ಪಶ್ಚಾತ್ತಾಪಡುವುದರೆ ಮುಂದಿನ ಸಂತತಿಗೆ ನೀನು ಸ್ಪಷ್ಟವಾಗಿ ಸುವಾರ್ತೆ ಪ್ರಕಟಿಸ್ತೀವಿ ಪ್ರಿಯರೇ. ದೇವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳು ನೀನು ವರ್ಣಿಸ್ತೀವಿ ಜನರ ಮುಂದೆ. ಮುಪ್ಪಿನ ವಯಸ್ಸಲ್ಲೂ ಕೂಡ ನೀನು ಬಲವಾಗಿ ಸುವಾರ್ತೆ ಪ್ರಕಟಿಸ್ತಿರ್ತಿ. ದೇವ್ರ ನಿನ್ನ ಜೀವಿತಕ್ಕೆ ನಡೆಸ್ತಕ್ಕಂತನಾಗಿರ್ತಾನೆ ಪ್ರಿಯರೇ. ಮುಪ್ಪಿನ ವಯಸ್ಸಿನಲ್ಲಿ ಕೈ ಹಿಡಿದು ದೇವ್ರು ನೀನು ನಡೆಸ್ತಕ್ಕಂತನಾಗಿರ್ತಾನೆ. ಇವತ್ತು ನೀನು ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡ್ತೆ, ದೇವ್ರ ಕಡೆ ತಿರುಗಿಕೊಳ್ತೆ. ದೇವ್ರ ಕಡೆ ಇವತ್ತು ನೀನು ತಿರುಗುವುದಾದರೆ ಭಾಳ ಸುತ್ತಮದ ನಿನ್ನವರು ಕೂಡ ನಿನ್ನ ಸಂತತಿಯವರು ದೇವ್ರ ಕಡೆ ತಿರುಗಿಕೊಂಡು ಸ್ತುತಿ ಮಾಡ್ಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನನಗೆ ಸ್ತೋತ್ರವಾಗಲಿ ಕರ್ತನೆ. ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡಿದೆಯ. ಈ ವಾಕ್ಯ ನನ್ನ ಜೀವಿತ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡ್ಲಿಕ್ಕೆ ಕರ್ತನೆ. ಇದು ವಾಕ್ಯ ಇನ್ನೂ ಎಷ್ಟು ಜನ ಕೇಳ್ತಾರೋ ಕರ್ತನೆ, ಅವ್ರ ಜೀವಿತದಲ್ಲಿ ಕೂಡ ಹೇರಳವಾಗಿ ನಾನು ಆಶೀರ್ವದಿಸಿ, ನಿಮ್ಮ ಒಂದು ದಯಾ ಕರುಣೆ, ಕಟಾಕ್ಷ, ಅನುಗ್ರಹ ತುಂಬಿಸಿ, ನಿಮ್ಮ ಚಿತ್ತ ಮಾತ್ರ ಅವ್ರ ಜೀವಿತ ನೆರವೇರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ಕರ್ತನೆ. ಇವತ್ತೈದು ಜನರ ವಾಕ್ಯವನ್ನು ಕೇಳಿ ಅಯ್ಯ ನಾನೇ ವ್ಯಕ್ತಿ, ನನ್ನ ಮಾರ್ಪಡಿಸು. ಮುಪ್ಪಿನ ತನಕ ನಿನ್ನ ಸಹಾಯ ನಂಗೆ ಬೇಕು, ಮುಪ್ಪಿನ ವಯಸ್ಸು ನಿನ್ನ ಆಧಾರ ನನಗೆ ಬೇಕಯ್ಯ, ಹಾಗೆ ನನ್ನ ಮಾರ್ಪಡಿಸಿ ಬಲಪಡಿಸಿ ನಡೆಸಬರ್ತೀನಿ ಎಂದು ನಾವು ಪ್ರಾರ್ಥಿಸುವುದಾಗಿ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದ್ರೆ ದೇವರಿನ ಪಕ್ಷವಾಗಿದ್ದು ಕಾರ್ಯ ಮಾಡ್ತಕ್ಕಂತನಾಗಿದ್ದಾನೆ. ದೇವರಿಗೆ ಸಹಾಯ ನೀಡ್ತಕ್ಕಂತನಾಗಿದ್ದಾನೆ. ದೇವರಿಗೆ ಬಲಪಡಿಸ್ತಕ್ಕಂತನಾಗಿದ್ದಾನೆ. ನೀತಿವಂತರ ಸಂತತಿ ಭಿಕ್ಷೆ ಬೇಡ ತಿನ್ನುವುದಿಲ್ಲ, ಕರೆಕ್ಟೇ ತಿನ್ನುವುದಿಲ್ಲ. ಇವತ್ತು ನೀನು ನೀತಿವಂತನಾಗಿ ಮಾರ್ಪಟ್ಟು ದೇವ್ರ ಕಡೆ ಮನಪೂರ್ವಕವಾಗಿ ಸಂಪೂರ್ಣವನ್ನು ತಿರುಗುವುದರೆ ಮುಪ್ಪಿನ ತನಕ ದೇವರು ನಿನಗ ಆಧಾರನಾಗಿದ್ದಾನೆ. ಹೌದು ಕರ್ತನೆ, ನಿಮ್ಮ ಮಹಿಮೆ ಆಗಲಿ. ಇವತ್ತು ಸಮಯದಲ್ಲಿ ನನಗೆ ನಮ್ಮೆಲ್ಲರಿಗೆ ವಾಕ್ಯದ ಅನುಸಾರವಾಗಿ ಮಾತಾಡಿದೆ. ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಮ್ಮೆಲ್ಲರ ಆತ್ಮ ಪ್ರಾಣ ಶ್ರೀನಿವಾಸಕೊಪ್ಪಿಸ್ಕೊಡ್ತಾ ಇನ್ನು ಮುಂದೆ ಕೂಡ ನಿಮ್ಮ ಚಿತ್ತ ಮಾತು ನೆರವೇರಿಸಿರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಆಮೇನ್, ಆಮೇನ್, ಆಮೇನ್.